ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ನೋಡ್ರಿ, ಅಥ ದ್ವಿತೀಯಾರಣ್ಯಕೆ ಷಷ್ಠೋಧ್ಯಾಯ. ದ್ವಿತೀಯಾರಣ್ಯಕದಲ್ಲಿ ಮತ್ತು 6ನೇ ಅಧ್ಯಾಯ, ಇನ್ನೊಂದು ಅಧ್ಯಾಯ ಅದರ ಈ ಆರಣ್ಯಕ ಮುಗಿತದೆ, 2ನೇ ಆರಣ್ಯಕ ಮುಗಿತದೆ. ಆಮೇಲೆ 3ನೇ ಆರಣ್ಯಕದೊಳಗೆ 2 ಅಧ್ಯಾಯ ಮತ್ತೆ ಅದಾದ್ರೆ ಆಗ 5ನೇ ಮುಗೀತದೆ. ಹೆಚ್ಚು ಕಡಿಮೆ ಇನ್ನೂ 4 ಅಧ್ಯಾಯ ಉಳ್ದಂಗೆ ಆಗಲಿ. ಈ ಆರಣ್ಯಕದೊಳಗೆ ಒಟ್ಟು 7 ಅಧ್ಯಾಯ. ದ್ವಿತೀಯ ಆರಣ್ಯಕದಲ್ಲಿ 7 ಅಧ್ಯಾಯ, ಇದೆಲ್ಲ 5 ಮುಗಿದದ, ಇನ್ನೆರಡು ಆಗ್ಬೇಕು. ಆಗಲಿ. ಓಂ ಕೋಯಮಾತ್ಮೇತಿ ವಯಂ ಉಪಾಸ್ಮಹೇ ಕತರಸ್ಸ ಆತ್ಮ. ಈಗ ಈ ಖಂಡದಲ್ಲಿ ಏನ್ ಹೇಳಲಿಕ್ಕೆ ಹೊರಟಾರ ಅಂತಂದ್ರೆ, ಭಗವಂತನ ಲಕ್ಷಣಗಳೇನು, ನಾಮಗಳು ಯಾವುದು, ಯಾವ ರೂಪಗಳು ಉಳ್ಳವನು ಅಂತ ನಾವು ಉಪಾಸನಾ ಮಾಡಬೇಕು ಅಂತ ಮಹಾಲಕ್ಷ್ಮೀ ದೇವಿ ಸ್ವತಃ ಪರಮಾತ್ಮನಿಗೆ ಕೇಳ್ತಾ ಇದ್ದಾರೆ. ಅಯಂ ಆತ್ಮ ಕಹ. ಉಪನಿಷತ್ ಹೆಂಗ್ ಪ್ರಾರಂಭ ಆಗ್ಲಿಕ್ಕತ್ತದ? ಕೋಯಮಾತ್ಮೇತಿ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಅದಕ್ಕೆ 6ನೇ ಅಧ್ಯಾಯದಲ್ಲಿ, ಏನದು ದ್ವಿತೀಯಾರಣ್ಯಕದ 6ನೇ ಅಧ್ಯಾಯದಲ್ಲಿ ಭಗವಂತನನ್ನು ಹೇಗೆ ಉಪಾಸಿಸಬೇಕೆಂಬುದಾಗಿ ಮಹಾಲಕ್ಷ್ಮಿಯು ಪ್ರಾರ್ಥಿಸುತ್ತಿದ್ದಾಳೆ, ಪ್ರಶ್ನಿಸುತ್ತಿದ್ದಾಳೆ. ಯಾರ ಹತ್ರ? ಮಹಿದಾಸ ಐತರೇಯನ ಬಳಿಗೆ. ಸರಿನಾ? ನೋಡ್ರಿ, ಕೋಯಂ ಆತ್ಮೇತಿ ವಯಂ ಉಪಾಸ್ಮಹೇ. ಅಯಂ ಆತ್ಮ, ಈ ವಿಷ್ಣು ಇದ್ದಾನಲ್ಲ, ಕಹ. ಕಹ ಅಂದ್ರೆ ಕಿಂ ಲಕ್ಷಣ ಕಹ, ಏನ್ ಲಕ್ಷಣ ಅದವನದ್ದು, ಏನ್ ರೂಪಗಳು ಅಂದ್ರ ಭಗವಂತನ ಲಕ್ಷಣಗಳು ಯಾವುದು, ನಾಮಗಳು ಯಾವುದು, ರೂಪಗಳು ಯಾವುದು ಅಂತ ತಿಳಿದಾಗ ನಾವು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನ ಹೇಳ್ರಿ ಅಂತ ಕೇಳಿದ್ದಾರೆ. ಪ್ರಶ್ನೆಯಲ್ಲಿರೋದು ಒಂದೇ ಅದ. ಏನಂತ ತಿಳ್ಕೊಂಡು? ಕಹ ಅಂತ ತಿಳ್ಕೊಂಡು. ಕಹ ಅಂದ್ರೆ ಲಕ್ಷಣವೇನು ಅಂತ ಕೇಳ್ದಂಗಿರ್ತದೆ. ಆದ್ರೆ ಆಚಾರ ಭಾಷೆಯಲ್ಲಿ ಕಿಂ ರೂಪೋ ಉಪಾಸ್ಯೋ ಅಸ್ಮಾಭಿಹಿ ಅಂತದ. ಯಾವ ರೂಪದಲ್ಲಿ ನಾವು ಭಗವಂತನ ಉಪಾಸನೆ ಮಾಡಬೇಕು ಅಂತದ. ರೂಪ ಅಂದಮೇಲೆ ಒಂದು ನಾಮ ಇರಬೇಕು, ಒಂದು ಲಕ್ಷಣ ಇರಬೇಕು. ಹಿಂಗಾಗಿ 3 ಪ್ರಶ್ನೆಗಳು: ಯಾವ ಲಕ್ಷಣಗಳು, ಯಾವ ರೂಪ, ಯಾವ ನಾಮ. ಇಷ್ಟು ತಿಳ್ಕೊಂಬಿಡ್ರಿ. ಸರಿ, ಮುಂದೆ ಹೋಗೋಣಂತ. ಕತರಸ್ಸ ಆತ್ಮ. ಭಗವಂತ ಉತ್ತರ ಕೊಟ್ಟ. ಇದು ಪ್ರಶ್ನೆ ಮುಗಿದು ಉತ್ತರಕ್ಕೆ ಬಂದಂತ ಗೊತ್ತಾಗಂಗಿಲ್ಲ. ಅದು ಕತರಹ ಸ ಆತ್ಮ ಅಂತನ್ನೋದು ಉತ್ತರವೆಂಬುದಾಗಿ ಬರೆದುಕೊಳ್ಳ್ರಿ. ಇದು ಕೋಯಮಾತ್ಮೇತಿ ಎಂಬುದು ಪ್ರಶ್ನೆ, ಕತರಸ್ಸ ಆತ್ಮ ಎಂಬುದು ಉತ್ತರ. ಕತರಹ ಅಂದ್ರೆ ಏನು ಅಂದ್ರೆ ಆನಂದ ತಮಃ ಅಂತ ಅರ್ಥ. ಪೂರ್ಣಾನಂದ ಬರ್ಕೊಂಬಿಡ್ರಿ ಅಷ್ಟಕ್ಕೆ. ಕತರಹ ಅನ್ನೋ ಶಬ್ದಕ್ಕೆ ಪೂರ್ಣಾನಂದ. ಸರಿನಾ? ಬರ್ಕೊಂಡ್ರ? ಕತರಹ ಅಂದ್ರೆ ಪೂರ್ಣಾನಂದ. ಅದು ಪೂರ್ಣಾನಂದ ಅಂತ ಅನ್ನೋದು ಕತರ ಇದ್ರೆ ಆತ್ಮ ಶಬ್ದ ಯಾಕೆ ಬೇಕಾತ್? ಮತ್ತೆ ಕತರಸ್ಸ ಆತ್ಮ ಅಂತ ಬೇಕಾಗಿರ್ಲಿಲ್ಲ. ಭಗವಂತ ಹೆಂಗಿದ್ದಾನ, ಹೆಂಗ್ ಉಪಾಸನೆ ಮಾಡಬೇಕು ಅಂದ್ರೆ ಕತರಹ ಸಾಕಾಗಿತ್ತು. ಪೂರ್ಣಾನೆಂಬುದಾಗಿ ಅವನನ್ನು ಉಪಾಸನೆ ಮಾಡ್ರಿ ಅಂತ ಆತ್ಮ ಶಬ್ದ ಯಾಕೆ ಬಂತು ಅಂದ್ರೆ, ಆತ್ಮ ಅಂದ್ರೆ ಸ್ವಭಾವ. ಆತ್ಮ ಶಬ್ದಕ್ಕೆ ಸ್ವರೂಪ ಅಂದ್ರೆ ಭಗವಂತನಲ್ಲೇನು ಪೂರ್ಣಾನಂದತೆ ಇದೆ, ಅಥವಾ ಭಗವಂತನೇನು ಪೂರ್ಣಾನಂದನಾಗಿದ್ದಾನೋ ಅದು ಅವನ ಸ್ವಭಾವ ಹೊರತಾಗಿ ಅದು ಆಗಂತುಕ ಧರ್ಮವಲ್ಲ. ನೆಗಡಿ, ಕೆಮ್ಮು, ಜ್ವರ ನಮ್ಮ ಸ್ವಭಾವ ಅಲ್ರಿ ಅವು. ಅವು ಯಾವಾಗಾರ ಬಂದಿರ್ತಾವ. ಅದಕ್ಕೆ ಆಗಂತುಕ ಧರ್ಮ ಅಂತಾರ. ನಮ್ದು ಹೆಂಗಿರ್ತದ? ಹಸಿವಿ ನೇಡಿಕೆಗಳೇನ ನೋಡ್ರಿ, ಸ್ವಭಾವ ಅಂತ ಕರೀತಾರೆ. ಹಸಿವಿ ನೇಡಿಕೆಗಳು ಸ್ವಭಾವವೆನಿಸಿವೆ, ಜ್ವರ, ನೆಗಡಿ, ಕೆಮ್ಮುಗಳು ಆಗಂತುಕವೆನಿಸಿವೆ. ಹಂಗಾರೆ ಭಗವಂತನಲ್ಲಿ ಏನೊಂದು ಆನಂದ ಪೂರ್ಣತೆ ಅದ, ಇದು ಸ್ವಭಾವನೋ ಆಗಂತುಕ ಧರ್ಮನೋ ಅಂದ್ರೆ ಸ್ವಭಾವ. ಅದನ್ನು ಹೇಳೋ ಶಬ್ದ ಇಲ್ಲದ ಆತ್ಮ. ಕತರಸ್ಸ ಆತ್ಮ ಅಂತ ಹೇಳಿದ ಉತ್ತರವನ್ನು. ಪ್ರಶ್ನೆ ಕೇಳಿದ್ದಾಳೆ ಮಹಾಲಕ್ಷ್ಮಿ. ಏನಂತ ಕೇಳಿದ್ಲು? ಭಗವಂತನನ್ನ ನಾವು ಹೆಂಗ್ ಉಪಾಸನೆ ಮಾಡಬೇಕು, ಯಾವ ರೂಪ, ಯಾವ ಹೆಸರು, ಯಾವ ಲಕ್ಷಣ ಏನು ಅಂತ ಕೇಳಿದಾಗ ಮೊದಲನೇದು ಪರಮಾತ್ಮ ಅಂದ. ಅವನು ಪೂರ್ಣಾನಂದ ಸ್ವರೂಪ. ಪೂರ್ಣಾನಂದ ಸ್ವರೂಪ ಅಂತ ಉಪಾಸನೆ ಮಾಡ್ರಿ. ಆ ಆನಂದ ಸ್ವರೂಪತೆ, ಆನಂದ ಅಂತ ಅನ್ನೋದು ಅವನಲ್ಲಿ ಆಗಂತುಕ ಧರ್ಮ ಅಲ್ಲ,
ಸ್ವಾಭಾವಿಕವಾದದ್ದು ಅಂತ ತಿಳಿದುಕೊಳ್ಳ್ರಿ. ಇಷ್ಟು ಹೇಳಿದ್ರು. ಮುಂದೆ ಇನ್ನು ಇದು ಲಕ್ಷಣ, ಇದು ಒಂದಾತ್. ಇನ್ನೊಂದು ಲಕ್ಷಣ ಶುರು ಮಾಡಿದರು. ಏನವಾ ಪಶ್ಯತಿ, ಎಲ್ಲಿಂದ? ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಜಗತ್ತಿನಲ್ಲಿ ಯಾರ್ಯಾರು ನೋಡ್ತಾರಲ್ಲ ಅವರೆಲ್ಲ ಅವನಿಂದಲೇ ನೋಡುತ್ತಾರೆ. ಅರ್ಥ ಆಯ್ತಾ? ಯಾರ ಪ್ರೇರಣೆಯಿಂದ ನಾವೆಲ್ಲರೂ ನೋಡುತ್ತೇವೆ. ಇದು ಹೃಷಿಕೇಶ ಶಬ್ದದ ಅರ್ಥ. ಹೃಷಿಕೇಶ ಅಂದ್ರೇನು? ಇಂದ್ರಿಯ ನಿಯಾಮಕ, ಇಂದ್ರಿಯ ಪ್ರೇರಕ ಅಂತ ಅರ್ಥ. ಸರಿನಾ? ಇಂದ್ರಿಯ ಪ್ರೇರಕ, ಇಂದ್ರಿಯ ನಿಯಾಮಕ ಅಂತ ಕರೆಸಿಕೊಂಡಿರುವಂತ ಋಷಿಕೇಶನಿದ್ದಾನಲ್ಲ, ಅದರ ಹೆಸರನ್ನು ಹೇಳಿಕ್ ಹೊರಟಾರೆ. ಏನ ವಾ ಪಶ್ಯತಿ, ಏನ ವಾ ಶೃಣೋತಿ, ಏನ ವಾ ಗಂಧಾನ ಜಿಘ್ರತಿ, ಏನ ವಾ ವಾಚಂ ವ್ಯಾಕರೋತಿ, ಏನ ವಾ ಸ್ವಾದು ಚ ಅಸ್ವಾದು ಚ ವಿಜಾನಾತಿ. ಮುಗಿದೋತು. ಇಲ್ಲಿ ಏನ ಅಂದ್ರೆ ಯಾವ ಪರಮಾತ್ಮನಿಂದ ಅಂತದ. ಈ ತೃತೀಯ ವಿಭಕ್ತಿ ಎಲ್ಲ ಅರ್ಥ ಮಾಡ್ಕೋಬೇಕು. ಪರಮಾತ್ಮನಿಂದ ಅಂದ್ರೆ ಅವನ ಪ್ರೇರಣೆಯಿಂದ, ಅವನ ಪ್ರಸಾದದಿಂದ ಅಂತ ಅರ್ಥ. ದೇವರ ಇಚ್ಛೆ ಇದ್ದರೆ, ದೇವರ ಪ್ರೇರಣೆಯಾದರೆ ನಮ್ಮ ಕಣ್ಣು ರೂಪವನ್ನು ನೋಡ್ತದ, ನಮ್ಮ ಕಿವಿ ಶಬ್ದವನ್ನು ಕೇಳಿಸಿಕೊಳ್ತದ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚ ಅಯಂ ವಿಷಯಾನುಪಸೇವತೆ ಅಂತ ಹೇಳಿದ್ದಾರೆ. ದೇವರು ನಮ್ಮ ಇಂದ್ರಿಯದಲ್ಲೇ ಇದ್ದು ನಮ್ಮ ಇಂದ್ರಿಯಗಳ ದ್ವಾರ ತಾನು ವಿಷಯಗಳನ್ನು ಭೋಗಿಸುತ್ತಾನೆ, ನಮ್ಮ ಇಂದ್ರಿಯಗಳನ್ನ ಪ್ರೇರಿಸುತ್ತಾನೆ. ಕಣ್ಣು ನೋಡ್ಲಿಕ್ಕೆ ಹೋಗು, ಕಿವಿ ಕೇಳಿಸ್ಕೋ, ಮೂಗು ಗಂಧ ತಗೋ, ನಾಲಿಗೆ ರಸ ತಗೋ, ಬಾಯಿ ಮಾತಾಡು ಹಿಂಗೆ ಹೇಳ್ತದ. ಬಾಯಿ ಮಾತಾಡು ಅಂತಾರೋ ಮಾತಾಡೋರ್ನ ಬಾಯಿ ಅಂತಾರೋ ಗೊತ್ತಿಲ್ಲ. ಏನವಾ ಪಶ್ಯತಿ, ಏನವಾ ಶೃಣೋತಿ, ಯಾರನ್ನ ಕೇಳ್ತಾರೋ, ಏನವಾ ಗಂಧಾನ ಜಿಘ್ರತೆ, ಮೂಗಿಗೆ ಗಂಧ ತಿಳಿಯಬೇಕಾಗಿದ್ದರೂ ಅವನ ಪ್ರೇರಣೆ ಬೇಕು. ಅವ ಪ್ರೇರಿಸದೆ ಹೋದರೆ ಗಂಧವೂ ಬರೋದಿಲ್ಲ, ಮೂಗಿ ಗಂಧವೂ ತೊಗೊಳಿಕ್ಕಾಗೋದಿಲ್ಲ. ಆಯ್ತಾ? ಮುಂದೆ ನೋಡ್ರಿ. ಏನವ ವಾಚಂ ವ್ಯಾಕರೋತಿ, ಮಾತಾಡೋದು ಯಾರಿಂದ? ಅವಯಿಂದ. ಏನವ ಸ್ವಾದುಚ ಅಸ್ವಾದುಚ ವಿಜಾನಾತಿ, ಇದು ರುಚಿ ಅದನೋ ರುಚಿ ಇಲ್ಲೋ ಕೆಟ್ಟದನೋ ಎಲ್ಲವನ್ನೋ ತಿಳ್ಕೋತಾನ. ಅಲ್ರಿ ಮತ್ತೆ ಉಳಿದಿಂದ್ರಿ ಹೇಳಿಲ್ಲಲ್ಲ ಅಂದ್ರೆ ಇವು ನಿಮಗೆ ಸ್ಥಾಲಿ ಪುಲಾಕನ್ಯಾಯ ಇಷ್ಟು ಹೇಳಿವಿ ಅಂದ್ರೆ ಉಳಿದು ತಗೋಬೇಕು ನೀವ. ಇನ್ನ ಭಾಷ್ಯ ತಗೊಳ್ರಿ. ಅಯಂ ವಿಷ್ಣುರ್ಹಿ ಕಿಂ ರೂಪಃ ಉಪಾಸ್ಯೋಸ್ಮಾಭಿರಚ್ಯುತಃ ಇತ್ಯಪೃಚ್ಛದ್ ರಮಾದೇವಿ ಮಹಿದಾಸಂ ಜನಾರ್ದನಂ. ರಮಾದೇವಿ ಲಕ್ಷ್ಮೀದೇವಿಯು ಮಹಿದಾಸಂ ಕಿಂ ರೂಪಃ ವಿಷ್ಣು ಅಚ್ಯುತಃ ಅಸ್ಮಾಭಿಃ ಉಪಾಸ್ಯ. ರಮಾದೇವಿ ಲಕ್ಷ್ಮೀದೇವಿ ಏನ್ ಮಾಡಿದ್ಲು? ಪರಮಾತ್ಮನ್ ಕೇಳಿಗತ್ತಾಳ. ಏನಂತ ಕೇಳಿಗತ್ತಾರ? ಅಚ್ಯುತಃ ವಿಷ್ಣು ಕಿಂ ರೂಪಃ ಅಸ್ಮಾಭಿಃ ಉಪಾಸ್ಯ, ಯಾವ ರೂಪದಿಂದ ನಾವು ಅವನನ್ನು ಉಪಾಸನೆ ಮಾಡಬೇಕು? ಇತಿ ಮಹಿದಾಸಂ ಜನಾರ್ದನಂ ಅಪೃಚ್ಛತ್, ಮಹಿದಾಸನಾದ ಜನಾರ್ದನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರಿ ಆಯ್ತಾ? ಇನ್ನು ಆಹತಾಂ ಮಹಿದಾಸೋಥ, ಆಗ ಮಹಿದಾಸ ಹೇಳ್ತಾನೆ ಪೂರ್ಣಾನಂದತಮಸ್ವಿತಿ, ಪೂರ್ಣಾನಂದತಮ ಅಂತ ತಿಳ್ಕೊಳ್ರಿ. ಉಪಾಸ್ಯಸ್ತಾದೃಶೋ ಹ್ಯಸ್ಯ ಸ್ವಭಾವ ಪರಮಾತ್ಮನಃ, ಇದು ಆ ರೀತಿಯಾಗಿ ಉಪಾಸನ ಮಾಡಬೇಕು. ಪೂರ್ಣಾನಂದನೆಂಬುದಾಗಿ ಅದು ಸ್ವಭಾವವಾಗಿದೆ ಪರಮಾತ್ಮನದ್ದು. ಇಷ್ಟು ಬಂತೀಗ. ಸರಿ ಆಯ್ತಾ? ಪೂರ್ಣಾನಂದನೆಂಬುದಾಗಿ ಉಪಾಸನೆ ಮಾಡಬೇಕು, ಅದು ಅವನ ಸ್ವಭಾವವಾಗಿದೆ, ಸ್ವರೂಪವಾಗಿದೆ ಅಂತ ತಿಳಿದುಕೊಳ್ಳ್ರಿ. ಎಲ್ಲಾ ಕಡೆಗಳಲ್ಲೂ ಪ್ರಾಯ ಗುಣಗಳನ್ನು ಹೇಳ್ತಾ ಇರುವಾಗ ಈ ಆನಂದ ಗುಣವನ್ನೇ ಹೇಳ್ತಾರೆ ಹೆಚ್ಚು. ಸೂತ್ರಗಳಲ್ಲೂ ಪ್ರಾರಂಭ ಆಗೋದು ಆನಂದಮಯಾಧಿಕರಣ ಅಂತ ಪ್ರಾರಂಭ ಆಗ್ತದೆ. ಮೊದಲು ಆನಂದಮಯೋ ಅಭ್ಯಾಸ. 4 ಮುಗಿತಾವ, 5 ಮುಗಿತಾವ. 5 ಮೊದಲನೇ 5 ಅಧಿಕರಣಗಳು ಪಂಚಾಧಿಕರಣ ಅಂತ ಹೆಸರು. ಅದನ್ನ ಹೆಸರು ಬಂದ್ಕೊಳ್ಳಿ ಏನಾಗ್ತದೆ? 5 ಅಧಿಕರಣ. ಶಬ್ದ ಸಮನ್ವಯ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಯಾವ ಶಬ್ದ ಸಮನ್ವಯ ಅಂದ್ಕೊಳ್ಳಿ? ಆನಂದಮಯೋ ಅಭ್ಯಾಸಾತ್, ಮೊದಲು ಆನಂದಮಯವನ್ನು ಹೇಳಬೇಕು ಅಂತ. ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಬಯಸುವುದು ಸುಖವನ್ನೇ. ಸುಖ ಮತ್ತು ಆನಂದ ಶಬ್ದಗಳು ಪರ್ಯಾಯ ಹೋದಿಲ್ಪ ಮತ್ತೆ. ಪ್ರತಿಯೊಬ್ಬ ಜೀವಿಯು ಬಯಸುವುದು ಆನಂದವನ್ನೇ. ಹಿಂಗಾಗಿ ತಾನು ಸುಖಿಯಾಗಿರಬೇಕಾದ್ರೆ, ಆನಂದ ಉಳ್ಳವನಾಗಿರ್ಬೇಕಾದ್ರೆ ಪರಮಾತ್ಮನನ್ನ ಆನಂದಮಯ, ಆನಂದಪೂರ್ಣ ಅಂತ ಉಪಾಸನೆ ಮಾಡ್ತಿದ್ರೆ ಮಾತ್ರ ಆಗ್ತದೆ. ಅದಕ್ಕೆ ಪರಮಾತ್ಮ ಹೇಳಿದ, ನೀವೆಲ್ಲ ಬಯಸೋದು ಸುಖ. ಹೆಂಗಿರ್ತದೆ ಎಲ್ಲರಿಗೂ? ಇಹಮೇವ ಮೇ ಸುಖಂ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್.
ಇಹಮೇವ ನನಗೆಲ್ಲ ಏನು ಬರೇ ಸುಖ ಆಗ್ಬೇಕು, ಕಿಂಚಿತ್ತೂ ದುಃಖ ಆಗಬಾರ್ದು. ಎಲ್ಲಾರು ಹಿಂಗಂದ್ರೆ ಪಾಪ ಅದಕ್ಕೆ ಹೋಗ್ಬೇಕು ಎಲ್ಲಿ ಮತ್ತದು, ಯಾರ ಕಡೆಗಾರ ಹೋಗ್ಲಿ, ನಮಗೇನು ಮಾಡ್ಬೇಕಾಗಿದ್ರಿ ಏನು ಕೇಳಬೇಡ್ರಿ ಇನ್ನಣ್ಣ ತಿಳಿತಿಲ್ಲೋ. ಅದಕ್ಕೆ ಸುಖವೇ ಬೇಕು, ಅದಕ್ಕೆ ಸುಖವನ್ನ ಹೇಳ್ತಿದ್ದಾರೆ. ಅಯಂ ವಿಷ್ಣುರ್ಹಿ ಕಿಂ ರೂಪಃ ಉಪಾಸ್ಯೋಸ್ಮಾಭಿರಚ್ಯುತಃ ಇತ್ಯಪೃಚ್ಛದ್ ರಮಾದೇವಿ ಮಹಿದಾಸಂ ಜನಾರ್ದನಂ. ಆಹ ಮಹಿದಾಸೋತ ಪೂರ್ಣಾನಂದತಮಸ್ ಉಪಾಸ್ಯ ತಾದೃಶಃ ಹಿ ಅಸ್ಯ ಸ್ವಭಾವ ಪರಮಾತ್ಮನಃ. ಇದು ಅವನ ಸ್ವಭಾವವೆನಿಸಿದೆ ಅಂತ. ಇನ್ನ ಅದು ಏನವಾ ಪಶ್ಯತಿ ಅಂತಂದು ನೋಡ್ರಿ, ಅದಕ್ಕೆ ಬರೀತಾರೆ ಆಚಾರ್ಯ ಒಂದೇ ಸಾಲು. ಏನ ಜೀವೋ ದರ್ಶನಾದೀನ್ ಪ್ರೇರಿತ ಕುರುತೆ ಸದಾ. ಯಾವಾಗಲೂ ಜೀವರಾಶಿಗಳು ಪ್ರತಿ ಬಾರಿಯೂ ಯಾವಾಗ ಜೀವ ನೋಡ್ತದ, ಮಾತಾಡ್ತದ, ಕೇಳ್ತದ, ಅವಾಗೆಲ್ಲ ಏನದು ಏನಾಗ್ತದ, ಪರಮಾತ್ಮನಿಂದ ಪ್ರೇರಿತರಾದಾಗ ಮುಗಿದೋದ್ ಕೆಲಸ. ಇನ್ನ ಏನಂತ ಹೆಸರಿನಿಂದ ಅವನು ಉಪಾಸನೆ ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾರ 23 ನಾಮಗಳವಂತ. ಆ 23 ನಾಮಗಳು ಇಲ್ಲವ ಹೇಳ್ಕೋತ ಹೋಗ್ತೀನಿ, ಬೇಕಾದ್ರೆ ಬರ್ಕೊಂಬಿಡ್ರಿ, ನಿಶ್ಚಿಂತ ಕೆಲಸ. ಇಲ್ಲಾಂದ್ರೆ ಅಲ್ಲಿ ನೀವು ಕಾಮ ಹಾಕೋತ್ ಕೊಡ್ಬೇಕು, ಗೊತ್ತಾದ್ರೆ ಕಾಮ ಹಾಕೊಡ್ಬೇಕಾರ, ಅದು ಸರಿ. ಯತ್ ಒಂದು ನಾಮ, ಏತತ್ ಎರಡನೇ ನಾಮ, ಮೊದಲನೇ ನಾಮ ಯತ್, ಎರಡನೇ ನಾಮ ಏತತ್, ಮೂರನೇ ನಾಮ ಹೃದಯಂ. ಹೃದಯ. ಸರಿ ಆಯ್ತಾ. ಆಮೇಲೆ ಮನಸ್, ನಾಲ್ಕನೇ ನಾಮ. ಐದನೇದ್ದು ಚ, ಭಾರಿ ವಿಚಿತ್ರವಾದ ಹೆಸರು. ಐದನೇದ್ದೇನು ಅಂದ್ರೆ ಚ ಅಂತ. ಅಯ್ಯೋ ರಾಮ, ಗೊತ್ತಾಯ್ತಾ. ಯತ್ ಏತತ್ ಹೃದಯಂ ಮನಃ ನಾಕಾತು, ಚ ಐದಾತು. ಆ ಅಂತ ಹೆಸರು ದೇವರಿಗೆ. ನೋಡ್ರಿ, ಮೊನ್ನೆ ಒಂದು ಬಂದಿತ್ತು ಅ ಅಂತ, ಈಗ ಆ ಅಂತ ಬಂದದ. ಬರ್ಕೊಂಡ್ರ ಐದನೇ ಎದ್ದು ಆ ಅಂಬೋದು, ಎಷ್ಟನೇ ಎದ್ದು, ಆರನೇ ಎದ್ದು. ಈತತ್ ಅಂತ ಮತ್ತೊಂದು ಹೆಸರು. ಈತತ್ ಅಥವಾ ಏತತ್ ಅಂತ ಮತ್ತೆ ಹೇಳ್ತಾರ, ಇಲ್ಲಿ ಈತತ್ ಅಂತ ಬರ್ಕೊಳ್ರಿ. ಆಯ್ತಾ. ಮುಂದ ಸಂಜ್ಞಾನಂ, ಎಂಟನೇ ನಾಮ ಸಂಜ್ಞಾನಂ. ಆಜ್ಞಾನಂ, ಆಜ್ಞಾನಂ. ವಿಜ್ಞಾನಂ ಪ್ರಜ್ಞಾನಂ. 10, 11 ವಿಜ್ಞಾನ ಪ್ರಜ್ಞಾನ. ಆಮೇಲೆ ಮುಂದಿಂದು ಮೇಧ. ದೃಷ್ಟಿ 13ನೇ ನಾಮ. ಧೃತಿ ಮತಿ 14, 15. ಮನೀಷಾ 16ನೇದ್ದು. ಜ್ಯೋತಿ ಸ್ಮೃತಿ 17, 18. ಜ್ಯೋತಿ ಸ್ಮೃತಿ 17, 18. 19 ಸಂಕಲ್ಪ. 20ನೇದು ಕ್ರತು. 21 ಅಸು. 22 ಕಾಮಃ. 23 ಅವಶ. ಮುಗೀತು. ಯತ್ ಏತತ್ ಹೃದಯ ಮನಸ್ಸು ಚ ಆ ಇತತ್ ಸಂಜ್ಞಾನಂ ಅಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿ ಧೃತಿ ಮತಿ ಮನೀಷಾ ಜ್ಯೋತಿ ಸ್ಮೃತಿ ಸಂಕಲ್ಪ ಕ್ರತು ಅಸು ಕಾಮ ಅವಶ. ಇವೆಲ್ಲವೂ ಭಗವಂತನ ನಾಮಗಳು. ಸರಿ ಹೊತ್ತ 23 ಆತೇಂಟಪ್ಪ. ಈಗ ಮ್ಯಾಲಿನ ಮಂತ್ರ ಓದ್ಬಿಡ್ರಿ. 235ನೇ ಪುಟದಾಗ ಮಂತ್ರ. ಯದೇತದ್ ಹೃದಯಂ ಮನಂಶ್ಚ ಏತತ್ ಸಂಜ್ಞಾನಂ ಆಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿರ್ಧೃತಿರ್ಮತಿರ್ಮನೀಷಾ ಜ್ಯೋತಿಸ್ಮತಿಃ ಸಂಕಲ್ಪಃ ಕೃತುರಸಃ ಕಾಮೋ ವಶ ಇತಿ ಸರ್ವಾಣ್ಯೇವೈತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ. ಏನು ಸರ್ವಾಣ್ಯ ಪ್ರಜ್ಞಾನಸ್ಯ ನಾಮಧೇಯಾನಿ. ಮುಂದೇನು ಭವಂತಿ ಆಗ್ಬೇಕದು. ಭವಂತಿ ತಪ್ಪಾಗಿರೋದು, ಭವಂತಿ ಆಗ್ಬೇಕದು. ಭವಂತಿ ಅದೇ ನಿಮ್ಮಲ್ಲಿ
ಭವಂತಿ ಅಸ್ಯನ ಇಲ್ಲ, ನಾಮಧೇಯಾನಿ ಭವಂತಿ ಅದ ಮುಂದಿಂದ ಅಸ್ಯ ಬೇರೆ, ಮತ್ತೆ ಭವಂತೇಶ ಮುಂದಿಂದು. ಅದನ್ನ ಮ ತೆಗೆದು ಬಿಡ್ರಿ, ನಾಮಧೇಯಾನಿ ಮ ತೆಗೆದು ಭ ಮಾಡ್ಕೊಂಡ್ಬಿಡಷ್ಟೆ. ಇವಿಷ್ಟು 23 ನಾಮಗಳು. ಈಗ ಶ್ರೀಮದಾಚಾರ್ಯರು ಆ 23 ನಾಮದ ಅರ್ಥ ಹೇಳ್ಕೊತ ಹೋಗ್ತಾರೆ. ಈಗ ಅವನ್ನ ಯಾಕೆ ಅವನ ದೇವ್ರಿಗೆ 23 ನಾಮ ಹೆಸರೇನು ಅಂತ ಒಂದೊಂದು ನಾಮದ ಹೆಸರು ಹೇಳ್ಕೋತ ಹೋಗ್ತಾರೆ. ಇರ್ಲಿ, ಈಗ ಎರಡು ಘಟ್ಟ ಆಯ್ತು. ಈಗ ಮೊದಲನೇ ಘಟ್ಟ, ಭಗವಂತ ಯದ್ರೂಪದಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಆನಂದ ರೂಪ, ಆನಂದಮಯ ಅಂತ ಧ್ಯಾನ ಮಾಡ್ರಿ. ಒಂದು, ಅದು ಆನಂದ ಎಂಬುದು ಭಗವಂತನ ಸ್ವಭಾವವೇ ಹೊರತಾಗಿ ಅದು ಆಗಂತುಕ ಧರ್ಮ ಅಲ್ಲ, ಅದು ಗೆಸ್ಟ್ ಅಲ್ಲ, ಹೋಸ್ಟು ಅಂತ ತಿಳ್ಕೊಳ್ರಿ. ಇನ್ನು ಮುಂದೆ ಈ 23 ನಾಮಗಳು, ಇದ್ರ ಬಗ್ಗೆ ಒಂದು ಸಂಶೋಧನೆ, ಒಂದು ವಿಚಾರವನ್ನು ಹೇಳ್ತೀನಿ. ಏನಪ್ಪಾ ಇಂದ್ರಣ್ಣ ಕೇಳ್ಕೊ. ಏನು ಅಂದ್ರೆ, ಈ 23 ನಾಮಗಳೇನು ಇಲ್ಲಿ ಉಪನಿಷತ್ನಲ್ಲಿ ಬಂದದ, ಇದು ಮುಂದೆ ಎಲ್ಲರ ಉಪಯೋಗ ಆಗ್ಯಾವೇನು ಅಂತ ಪ್ರಶ್ನೆ. ನೋಡಿದ್ರೆ ಎಲ್ಲೆಲ್ಲೆಲ್ಲೂ ಉಪಯೋಗ ಕಾಣಿಸಂಗಿಲ್ಲ ನಮಗೆ. ಆದ್ರೆ ವೇದವ್ಯಾಸ ದೇವರು ಈ 23 ನಾಮಗಳಿಂದ ಕೂಡಿದ ಒಂದು ಸ್ತೋತ್ರವನ್ನು ಬರೆದಾರ. ಎಲ್ಲಿ ಬರೆದಾರ ಸ್ತೋತ್ರ ಅಂದ್ರೆ ಪದ್ಮಪುರಾಣದಾಗ ಬರೆದಾರಪ್ಪ ಇಂದಣ್ಣ. ಪದ್ಮಪುರಾಣದಾಗ 23 ಕೂಡಿದ ಒಂದು ಸ್ತೋತ್ರದ. ಅಲ್ಲಿನ ಸ್ತೋತ್ರದ ಎದಕ್ ಬಂದದ ಅಂತ ಒಂದು ಘಟನೆ ಹೇಳ್ತೀನಿ. ಇದನ್ನು ಯಾರು ಉಪಾಸನ ಮಾಡ್ಯಾರ 23 ನಾಮಗಳನ್ನ ಅಂತ. ಕೃಷ್ಣ ಪರಮಾತ್ಮನಿಗೆ ಮಗನಾಗಿ ಪ್ರದ್ಯುಮ್ನ, ಪ್ರದ್ಯುಮ್ನಿಗೆ ಮಗನಾಗಿ ಅನಿರುದ್ಧ. ತಿಳಿತಿಲ್ಲೋ ಪ್ರಭಾಕರ್? ಪ್ರದ್ಯುಮ್ನ, ಅನಿರುದ್ಧ. ಆ ಅನಿರುದ್ಧ ಬಾಣಾಸುರನ ಮಗಳಾದ ಉಷಾದೇವಿಯನ್ನ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತ ಅಲ್ಲಿ ಹೋಗ್ಬಿಟ್ಟಾನ ಬಾಣಾಸುರನ ಊರಿಗೆ. ಬಾಣಾಸುರ ಅವನ್ ಹಿಡಿದು ಹಾಕ್ಬಿಟ್ಟಾನ ಜೈಲ್ನಾಗ. ಇವ್ ಬಲರಾಮ ಕೃಷ್ಣ ಇಬ್ರು ನಮ್ಮ ಮೊಮ್ಮಕ್ಕಳೆಲ್ಲಿ ಹೋಗ್ಯಾವಂತ ಇವ್ರ ಚಿಂತಿ. ನಾರದ್ರು ಬಂದು ಹೇಳಿದ್ರು, ನಿಮ್ ಹುಡುಗನ ಜೈಲ್ನ ಹಾಕ್ಯಾ ನೋಡ್ರಿ ಅಂತ ತಿಳ್ಕೊಂಡು ಹೇಳಿ ಯುದ್ಧಕ್ಕೆ ಬಂದ್ರು. ಯುದ್ಧಕ್ಕೆ ಬಂದಾಗ ಬಲರಾಮ ಮತ್ತು ಕೃಷ್ಣ ಇವರೆಲ್ಲ ಯುದ್ಧ ಮಾಡೋ ಕಾಲಕ್ಕೆ ಕೃಷ್ಣ ಬಾಣಾಸುರನ, ಅವಂಗ 100 ಕೈ ಇದ್ದು ರೀ. ಅವಂಗ ಬಾಣಾಸುರ ಎಲ್ಲಾ ಕೈಗಳನ್ನು ಕತ್ತರಿಸ್ಕೋತ ಹೊಂಟ. ಬಾಣಾಸುರನ ಪಕ್ಷಕ್ಕೆ ರುದ್ರದೇವ್ರು ಬಂದು ನಿಂತ ಸ್ವತಃ. ಯಾಕಂದ್ರೆ ಅವ್ರು ರುದ್ರದೇವ್ರ ಶಿಷ್ಯರೇ ಬಾಣಾಸುರ. ರುದ್ರದೇವ್ರು ಬಂದರು, ಕೃಷ್ಣನ ಜೊತೆಗೆ ಯುದ್ಧ ಮಾಡ್ಲಿಕ್ಕತ್ತರು. ಕೃಷ್ಣ ಎಲ್ಲಾರನ್ನೂ ಏಕಾಪೋಷಣ ಒಟ್ಟಿಗೆ ತಗೊಂಡ್ಬಿಟ್ಟ. ಆಗ ರುದ್ರದೇವರು ಇದು ಕಿರಿಕಿರಿಯಾಗಿ ಬೇಡ ಯುದ್ಧ ನಿಲ್ಲಿಸೋಣ ಅಂತ ಹೇಳಿ ಸ್ತೋತ್ರ ಮಾಡಿದ್ರು. ಆಗ 23 ನಾಮಗಳನ್ನು ತಗೊಂಡು ಸ್ತೋತ್ರ ಮಾಡ್ಯಾರ. ಗೊತ್ತಾತ ಹೇಳಿದ್ದು ಪದ್ಮಪುರಾಣದ ಮೂಲ್ಯಾಗದ, ಇಲ್ಲೆಲ್ಲೋ ಇಲ್ಲಿ ರುದ್ರದೇವರು ಈ ಯುದ್ಧ ನಿಲ್ಲಿಸ್ಬೇಕು, ನಮ್ಮ ಶಿಷ್ಯ ಉಳಿಬೇಕು ಅಂತ ಅನ್ಕೊಂಡು 23 ನಾಮಗಳನ್ನು ಹೇಳಿ ಸ್ತೋತ್ರ ಮಾಡಿ ದಯಮಾಡಿ ಯುದ್ಧ ನಿಲ್ಲಿಸಪ್ಪ ಕೃಷ್ಣ ಅಂದಾಗ ಯುದ್ಧ ನಿಲ್ಲಿಸಿ ಕೃಷ್ಣ ಬಂದ ಅಂತ ಹಿಂಗದ ಪದ್ಮಪುರಾಣದಾಗ. ಅದರಿಂದ ರುದ್ರದೇವರಿಂದ ಉಪಾಸ್ಯನಾದ ಕೃಷ್ಣ ಈ 23 ನಾಮ ಉಳ್ಳವನಾದ್ದರಿಂದ ಮಹಿದಾಸ ಭಿನ್ನ ಕೃಷ್ಣ ಅಂತ ಸಿದ್ಧ ಆತು. ತಿಳಿತೇನು? ಬರ್ಕೊಂಡಿಟ್ಕೋಪ. ಈ 23 ನಾಮಗಳಿಂದ ಕೂಡಿದ ಸ್ತೋತ್ರವನ್ನು ರುದ್ರದೇವರು ಕೃಷ್ಣನ ಸಂತೋಷಕ್ಕಾಗಿ ಮಾಡಿದರು. ಪ್ರಸಂಗವು ಬಾಣಾಸುರನ ಜೊತೆಗೆ ಯುದ್ಧ ಮಾಡುವಾಗ, ಕೃಷ್ಣನ ಯುದ್ಧ ಮಾಡುವಾಗ. ಇಷ್ಟಾದ ನೆನಪಿಟ್ಕೊಂಡ್ರೆ ಸಾಕು ನಮಗೆ. ಸರಿ ಹೋತಾ? ನೋಡಿ, ಅದಕ್ಕೆ ಏನಪ್ಪಾ ಇವು ಅಂತಂದ್ರೆ ಭಾರಿ ಆಶ್ಚರ್ಯ. ಎಷ್ಟು ಚಂದ ನಾಮಗಳು. ಯತ್ ಏ ತತ್ ಹೇಳ ಮುಂದೆ ಅಲ್ಲ ಬರ್ಕೊಳಗಿತ್ತು ಪಾಪ. ಅದಕ್ಕೆ ಮತ್ತೆ ನಿಂತ್ಕೊಂಡು 1 ನಿಮಿಷ ಅಂತ ಇಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಯತ್ತತ್ ಪದವನುತ್ತಮಂ ಯತ್ ಅಂತ ಬರ್ತದೆ ದೇವರ ಹೆಸರು. ಏಕೋನೈಕ ಸವಃ ಕಿಂ ಯತ್ತತ್ ಪದವನುತ್ತಮಂ ಯತ್ ತತ್ ಅನ್ನುವ ನಾಮಗಳೆಲ್ಲವೂ ಇಲ್ಲಿ ಮೊದಲನೇ ನಾಮ ಯತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು. ಅದಕ್ಕೆ ಉಪನಿಷತ್ತಿನಲ್ಲಿ ಬಂದ ನಾಮಗಳನ್ನೇ ಭೀಷ್ಮಾಚಾರ್ಯರು ಸಂಗ್ರಹ ಮಾಡಿ ಹೇಳ್ಯಾರ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳೋದು. ಸರಿ, ಮುಂದೆ ಹೋಗೋಣ ಬರ್ರಿ. ಪ್ರಾರಂಭ ಮಾಡೋಣ ಏನಂತ ಹೇಳಿ.
18 ನಾಮ. ಹಂಸ ಶ್ರುತಿ ಸದ್ವಸುರಂತರಿಕ್ಷ ಸದ್ದೋತ ವೇದಿಷತ್. ಹೌದು ಬಿಡ್ರಿ ಮುಂದೆ. ಅದಕ್ಕೆ ಯೋ ವಿಷ್ಣುರ್ ಹೃದಯಂ ಇತಿ ಹೃದ್ಗತತ್ವಾತ್ ಪ್ರಕೀರ್ತಿತ ಪ್ರಾರಂಭ ಆಯ್ತು ನೋಡ್ರಿ. ಯಹ ಮೊದ್ಲು ಅದು ಹಿಂದೆ ಮುಂದಾಗ್ಯದ, ಅದನ್ನ ಹೆಂಗೆ ಹೇಳ್ಯಾರ ಹಂಗೆ ಹೇಳ್ಕೊತ ಹೋಗೋಣಂತಷ್ಟೇ. ಅಂದ್ರೆ ಈ ಕ್ರಮವಾಗಿ ಹೇಳಿಲ್ಲ, ಅದನ್ನ ಕ್ರಮವಾಗಿ ಹೇಳ್ಕೊತ ಹೋಗ್ತೀನಿ ಅಷ್ಟೇ. ಈಗ ಅದನ್ನ ನೀವು ಬರ್ಕೊಂಡು ಹಂಗೆ ಹೇಳ್ಬಿಡ್ಲು, ಅಲ್ಲಿ ಇದ್ದದ್ದು ಹೇಳ್ಬಿಡ್ಲು, ಶ್ಲೋಕದಾಗ ಇದ್ದು ಹೇಳ್ಬಿಡ್ರಿ, ಮುಗಿದು ಕೆಲಸ. ಶ್ಲೋಕದಾಗ ಇದ್ದಂಗೆ ಹೇಳ್ಬಿಡು ಅಂತ. ಯಹ ವಿಷ್ಣು, ಯಾವ ಪರಮಾತ್ಮನಿದ್ದಾನೋ ಅವನು ಹೃದಯ ಅಂತ ಕರೆಸಿಕೊಳ್ತಾನ. ಯಾಕ? ಹೃದ್ಗತತ್ವಾತ್ ಪ್ರಕೀರ್ತಿತ, ಜೀವರ ಹೃದಯದಲ್ಲಿ ಇದ್ದದ್ದರಿಂದ ಅವನಿಗೆ ಹೃದಯ ಅಂತ ಕರೀತಾರ. ಇದು ಒಂದ್ 2-3 ನಾಮ ಹೋಗ್ಲಿ, ಆಮೇಲೆ ಒಂದ್ ಸ್ವಲ್ಪ ಚರ್ಚಾ ಮಾಡ್ತೀನಿ ಇದ್ರ ಬಗ್ಗೆ. ಹೃದಯದಲ್ಲಿ ಇದ್ದ ಮಾತ್ರಕ್ಕೆ ಅವನಿಗೆ ಹೃದಯ ಅಂತ ಕರೀತಾರ ಅಂತ ಒಂದು ಸ್ವಾರಸ್ಯದಲ್ಲಿ ಚರ್ಚಾದ. ಮಂತ್ರತ್ವಾತ್ ಮನ ಇತ್ತೇವ, ಮುಂದೇನದ ಅದಕ್ಕೆ ಮನಃ ಅಂತದ, ಗೊತ್ತಾಯ್ತಾ? ಎಲ್ಲದದು ಮುಂದಿನ ನಾಮನೇ ಮನಃ ಅಂತ. ಯಾಕೆ ಮನಃ ಅಂತ ಕರೀತಾರಂದ್ರೆ ಜ್ಞಾತೃ ಸ್ವರೂಪನಾದ್ರಿಂದ ಮನಃ ಅಂತ ಕರೀತಾರ. ಮಂತ್ರತ್ವ ಅಂದ್ರೆ ಮನು ಅವಬೋಧನೆ, ಜ್ಞಾತೃ ತಿಳಿದುಕೊಳ್ಳುವನಾದ್ರಿಂದ ಅವನನ್ನ ಮನಃ ಅಂತ ಕರೀತಾರೆ. ಯಚ್ಚ ಜ್ಞಾತೃ ಸ್ವರೂಪತಃ, ಯತ್ ಅಂತ ಯಾಕೆ ಕರೀತಾರೆ? ಮೊದಲನೇ ನಾಮ ಯತ್ ಅಂತ ಯಾಕೆ ಕರೀತಾರ ಅಂದ್ರೆ ಜ್ಞಾತೃತ್ವಾತ್, ಜ್ಞಾನ ಮಾಡಿಕೊಳ್ಳೋದ್ರಿಂದ. ಎರಡೂ ಹೆಚ್ಚು ಕಡಿಮೆ ಒಂದೇ ಅರ್ಥ. ಮನ ಅವಬೋಧನೆ ಅನ್ನೋದ್ರಿಂದ ಮಂತ್ರತ್ವಾತ್ ಮನಃ ಅಂತ ಆಗ್ಯದ. ಜ್ಞಾತೃತ್ವ ಯತ್ ಅನ್ನೋದು ಕೂಡ ಅದರಿಂದ ಆಗ್ಯದ. ಎರಡೂ ಅಷ್ಟೇ. ಜ್ಞಾತೃತ್ವಾತ್ ಯತ್, ಮಂತ್ರತ್ವಾತ್ ಮನಃ. ಅಥವಾ ಮಂತ್ರ ಆಲೋಚನೆ, ಸುಮ್ಮನೆ ಹಿಂಗೆ ಇಟ್ಕೊಳ್ಳೋದು, ಲೋಕರೀತಿಯಿಂದ ಆಲೋಚನೆ ಮಾಡ್ತಾನಾದ್ರಿಂದ ಮನಃ, ತಿಳಿದುಕೊಳ್ತಾನಾದ್ರಿಂದ ಯತ್, ಹಿಂಗೆ ಹೇಳಿಕ್ಕೂ ಬರ್ತದಷ್ಟೇ. ಇನ್ನ ಏತತ್ ಸನ್ನಿಹಿತತ್ವಾತ್, ಭಗವಂತನಿಗೆ ಏತತ್ ಅಂತ ಕರೀತಾರೆ. ಯಾಕ? ಸನ್ನಿಹಿತನಾದದ್ದರಿಂದ, ಸನ್ನಿಹಿತತ್ವಾತ್ ಏತತ್. ಇನ್ನ ಆಚ್ಯ ಪೂರ್ಣತ್ವಾತ್ ಏಕ್ತಿ ಕೀರ್ತಿತ, ಬಹಳ ಚಂದದ. ಏನಂತ? ಪೂರ್ಣನಾದದ್ದರಿಂದ ಆ ಅಂತ ಹೆಸರಂತ ಅವನಿಗೆ. ಏನು? ಪೂರ್ಣತ್ವಾತ್ ಆತ್ ಇತಿ ಕೀರ್ತಿತ. ಸರಿ ಆಯ್ತಾ? ಪೂರ್ಣದಿಂದ ಆತ್ ಅಂತ ತಿಳ್ಕೊಂಡು. ಇನ್ನ ಪೂರ್ಣತ್ವಾತ್ ಆದ್ಮೇಲೆ ಪೂರ್ಣತ್ವಾತ್ ಏತತ್ ಸನ್ನಿಹಿತತ್ವಾತ್ ಚ ಆಯ್ತು. ಪೂರ್ಣತ್ವಾತ್ ಸರಿ ಅದ ಕರೆಕ್ಟ್ ಅದ. ಪೂರ್ಣತ್ವಾತ್ ಆ ಇತಿ ಕೀರ್ತಿತ, ಪೂರ್ಣನಾದ್ರಿಂದ ಆ ಅಂತ ಕರೀತಾರ. ಇನ್ನ ಮುಂದೆ ಹೋಗೋಣಂತ. ಏನಂತಾರ? ಇತತ್ವ ತತತ್ವಾಚ ಸ ಇತನ್ನಾಮ ಕೀರ್ತಿತ. ಮುಂದಿಂದ ಈತತ್ ಅಂತ ಬರ್ಕೊಂಡಿರಿ ನೋಡ್ರಿ, ನೆನಪದನೆ. ಅವ ಈತತ್ ಅಂತ ತಿಳ್ಕೊಂಡು ಹೇಳಿ, ಅದು 7ನೇ ನಾಮ. ಯಾಕದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದರು, ಭಕ್ತರಿಂದ ಪ್ರಾಪ್ಯನಾಗಿದ್ದಾನೆ ಮತ್ತು ಎಲ್ಲೆಡು ವ್ಯಾಪ್ತನಾಗಿದ್ದರಿಂದ ದೇವರಿಗೆ ಇತತ್ ಅಂತ ಕರೀತಾರ. ಹೆಂಗದ ನೋಡ್ರಲ್ಲಿ. ಇತತ್ವಾಚ್ಚ ತತತ್ವಾಚ್ಚ, ಇತತ್ವಾತ್ ತತತ್ವಾತ್ ಸಹ ಇತನ್ನಾಮ ಕೇಶವ ಅಂದ್ರೆ ಭಕ್ತರಿಂದ ಪ್ರಾಪ್ಯನಾಗಿದ್ದಾನೆ ಅಂತ ಅರ್ಥ. ಅದೊಂದು ಬರ್ಕೊಂಡು ಇಟ್ಕೊಳ್ರಿ. ಭಕ್ತೈಹಿ ಪ್ರಾಪ್ಯ ಅಂತ ಬರ್ಕೊಳ್ರಿ. ಆಮೇಲೆ ವ್ಯಾಪ್ಯ ಅಂತ ಬರ್ಕೊಂಡ್ರೆ ಸಾಕು. ವ್ಯಾಪ್ತ ಅಂತ ಸಾಕು. ಇನ್ನ ಇತನ್ನಾಮ ಕೇಶವ. ಇನ್ನ ದೇವರಿಗೆ ಚ ಅಂತ ಹೆಸರಂತ. ಇತತ್ವಾತ್ ತತತ್ವಾತ್ ಅನ್ನೋಲಿಕ್ಕ ಭಕ್ತರಿಂದ ಪ್ರಾಪ್ಯನಾಗಿದ್ರಿಂದ ಈತ, ಎಲ್ಲ ಕಡೆ ವ್ಯಾಪ್ತನಾದ್ರಿಂದ ತತ್. ಇನ್ನ ಮುಂದೆ ಚ ಅಂತ ದೇವರಿಗೆ ಹೆಸರಂತ. ಯಾಕಪ್ಪ ದೇವರಿಗೆ ಹೆಸರು ಅಂತಂದ್ರೆ ಗುಣಾನಾಂ ಉಚ್ಚಯೋ ಯಸ್ಮಾತ್ ಸಚೈತ್ತೇವ ಶಬ್ದಿತ. ಬಹಳ ಚಂದ ಹೆಸರು. ಏನಪ್ಪಾ ಬಿಂದಣ್ಣ? ಏನ್ ಹಂಗಂದ್ರ ಗುಣಾನಾಂ ಉಚ್ಚಯ ಯಸ್ಮಾತ್ ಸಚ ಇತ್ತೇವ ಶಬ್ದಿತ, ಗುಣರಾಶಿ ಸ್ವರೂಪನಾದದ್ದರಿಂದ ಅವನೇ ಚ ಅಂತ ಕರೀತಾರೆ. ಅಥವಾ ಗುಣೋಚ್ಚಯ ದಾತೃತ್ವಾತ್ ಚಹ, ಯಸ್ಮಾತ್ ಯಾರಿಂದ ಗುಣಾನಾಂ ಉಚ್ಚಯ ನಮ್ಮಲ್ಲಿ ಗುಣಗಳು ಹೆಚ್ಚಾಗುತ್ತವೆಯೋ ಅವನನ್ನ ಚ ಅಂತ ಕರಿಬೇಕು. ಆ ಭಗವಂತನ ಅನುಗ್ರಹದಿಂದ ನಮಗೆ ಗುಣಗಳು ಹೆಚ್ಚಾಗ್ತಾ ಹೋಗ್ತಾವಂತ. ಅದಕ್ಕೆ ಅವಂಗ ದೇ ಚ ಅಂತ ಕರಿಬೇಕಂತ. ನೀವೆಲ್ಲ ಬರ್ಕೊಂಡ್ಮೇಲೆ ಒಂದು ಮಾತು ಹೇಳ್ತೀನಿ, ಹಿಂದೂ ಮಾಮ ಬರ್ಕೋಬೇಕು. ಚ ಅನ್ನೋ ಶಬ್ದಕ್ಕೆ ಏನಾಯ್ತು? ಗುಣಗಳ ಉಚ್ಚಯ ಅಂದ್ರೆ ಯಾರಿಂದ ನಮಗೆ ಗುಣಗಳ ಹೆಚ್ಚಳ ಆಗ್ತಾವೋ ಅವನಿಗೆ ಚ ಅಂತ ಕರೀಬೇಕು. ಅಥವಾ ಸ್ವತಃ ಗುಣಸ್ವರೂಪನಾದ್ರಿಂದ ಚ ಅಂತ ಒಂದ ಅಕ್ಷರ ನೈದು ಇರೋದಿಲ್ಲ. ಎಷ್ಟದ? ಚ ಅಂತದ. ಚ ಶಬ್ದಕ್ಕೆ ಆಚಾರ್ಯರು ಮಾಡಿದ್ರು ಉಚ್ಚಯ ಅಂತ ಬರ್ದಿಟ್ಬಿಟ್ರ. ಬಿನಣ್ಣ ಭಾಗವತದ ಮೊದಲೇ ಶ್ಲೋಕ ಹೇಳ್ತೇನಪ್ಪ.
ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅಂತ ಬಂದದ್ ನೋಡಪ್ಪ ಅದನ್ನೆಲ್ಲ ಚ ಬಂದ್ಬಿಡುತ್ತೆ ಅಲ್ಲಿ. ಇಲ್ಲಿ ಚ ಅನ್ನೋದಕ್ಕೆ ಏನ್ ಹೇಳಿದ್ರು ಶ್ರೀಮದಾಚಾರ್ಯರು? ಗುಣಪೂರ್ಣ ಅಂತ ಅರ್ಥ ಹೇಳಿದ್ರು. ಮತ್ತೆ ಅಲ್ಲಿ ಚಕ್ಕೂ ಗುಣಪೂರ್ಣ ಅಂತ ಅರ್ಥ ಅಲ್ಲ ಮತ್ತೆ. ಹಿಂಗಾಗಿ ಭಾಗವತದ ಮೊದಲನೇ ಶ್ಲೋಕದಲ್ಲಿ ಹೇಳುವಾಗ ಜನ್ಮಾದ್ಯಸ್ಯ ಯಥೋನ್ವಯಾತ್ ಇತರತಃ ಚ ಗುಣಪೂರ್ಣನಾದ ಪರಮಾತ್ಮ, ಗುಣಪೂರ್ಣನಾದ ಪರಮಾತ್ಮನಿಂದಲೇ ಈ ಜಗತ್ತಿನ ಸೃಷ್ಟಿಯಾದಿಗಳು. ಯತಃ ಜನ್ಮ ಅಸ್ಯ ಅಂತ ಹೇಳೋ ಕಾಲಕ್ಕೆ ಇವ ಎಂಥ ಪರಮಾತ್ಮ ಅಂದ್ರೆ ಗುಣಪೂರ್ಣನಾಗಿದ್ದಾನೆ. ಅವ ಪೂರ್ಣ ಗುಣ ಉಳ್ಳವನಾದ್ರಿಂದಲೇ ಸೃಷ್ಟಿ ಏನ ಮಾಡ್ತಾನ. ಅವ ನಮ್ಮಂತೆ ದೋಷಿಯಾಗಿದ್ರ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಸರಿ ಆಯ್ತಾ? ಮುಂದ ಸಮ್ಯಕ್ ಜ್ಞಾನ ಸ್ವರೂಪತ್ವಾತ್ ಸಂಜ್ಞಾನಮಿತಿ ಕೀರ್ತಿತಂ. ಎಂದೂ ಕೂಡ ಅಯಥಾರ್ಥ ಜ್ಞಾನ ಆಗಿಲ್ಲ ದೇವರಿಗೆ, ಆದ್ರಿಂದ ಅವನ ಸಂಜ್ಞಾನ ಅಂತ ಕರೀತಾರೆ. ತಪ್ಪು ತಿಳುವಳಿಕೆ ಬಂದಿಲ್ಲ. ತಪ್ಪು ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ ನಾವ್ ಅನ್ಬೇಕು ಮಂದಿಗೆ, ಆದ್ರೆ ಅವ್ನ್ ಎಂದೂ ಬರುದಿಲ್ಲ ಹಂಗ. ಸಮ್ಯಕ್ ಜ್ಞಾನ ಸ್ವರೂಪತ್ವಾತ್ ಅವ ಏನಾಗ್ಯಾನವ ಸಂಜ್ಞಾನಂ ಅಂತ ಕರ್ಸ್ಕೊಂಡಾನ. ಆ ತತ್ ಜ್ಞಾನ ರೂಪತ್ವಾತ್ ಆಜ್ಞಾನಂ ಭಗವಾನ್ ಹರಿಹಿ. ಅವ ಯಥಾರ್ಥವಾಗಿ ತಿಳ್ಕೋತಾನ ಅಂತ ಅಷ್ಟ ಅಲ್ಲ, ಎಲ್ಲಾ ವಿಷಯಗಳನ್ನು ತಿಳ್ಕೋತಾನಾದ್ದರಿಂದ ಅವನಿಗೆ ಆಜ್ಞಾನ ಅಂತ ಹೆಸರು. ಬರ್ಕೊಂಡಿಟ್ಕೊಳ್ರಿ. ಆ ತತ್ ಸರ್ವ ವಿಷಯಕಂ ಜ್ಞಾನಂ, ಸರ್ವಜ್ಞ ಅಂತ ಅರ್ಥ. ಅದಕ್ಕೆ ಯಥಾರ್ಥ ಜ್ಞಾನದ ಸರ್ವಜ್ಞನಾಗಿದ್ದಾನೆ, ಯಥಾರ್ಥವಾದ ವಿಷಯ ಮತ್ತು ಸರ್ವಜ್ಞ. ಸರಿನಾ? ಓಕೆ, ಮುಂದೆ ಹೋಗೋಣಂತ. ಇನ್ನು ಮುಂದಿನ ಹೆಸರು ಏನದಪ್ಪ ಅವ್ರದ್ದು ಅಂತ ಕೇಳಿದ್ರೆ ವಿಜ್ಞಾನಂ ಅದ. ವಿಜ್ಞಾನಂ ಅನ್ನೋ ಶಬ್ದಕ್ಕೆ ವಿವಿಧ ಜ್ಞಾನ ರೂಪತ್ವಾದ್ ವಿಜ್ಞಾನಮಿತಿ ಕೀರ್ತಿತ. ಬೇರೆ ವಿವಿಧವಾದ ಜ್ಞಾನ, ಅವನಿಗೆ ವಿವಿಧ ಜ್ಞಾನ ಇದ್ರಿಂದ ಅವನಿಗೇನ್ ಕರೆದಾರೆ? ವಿಜ್ಞಾನ ಅಂತ ಕರೆದಿದ್ದಾರೆ. ಅದೇ ಹಿಂಗ ಮಾಡ್ಯಾರ. ಅದು ತಪ್ಪು ತಿಳುವಳಿಕೆ ಇಲ್ಲ ಒಂದು, ಎಲ್ಲಾ ವಿಷಯಗಳ ಜ್ಞಾನ ಅದ ಒಂದು, ಸ್ಪಷ್ಟ ಜ್ಞಾನ ಅದ ಒಂದು, ಮತ್ತೊಂದು ಸ್ಪಷ್ಟವಾದ ಜ್ಞಾನ. ಪ್ರತಿಯೊಂದು ಕ್ಲಿಯರ್ ಕಟ್ ಅವಂಗ. ಇಲ್ಲ, ಇಲ್ಲಿನೂ ಅಷ್ಟೇ. ಈಗ ವಿ ಅನ್ನೋ ಶಬ್ದಕ್ಕೆ ವಿವಿಧ ಅಂತ ಮಾಡಿ ಜ್ಞಾನ ಅಂತ ಮಾಡ್ಯಾರ. ಅದಕ್ಕೆ ಆಜ್ಞಾನ ಅನ್ನೋ ಶಬ್ದಕ್ಕನೇ ಈ ಸ್ಪಷ್ಟ ಜ್ಞಾನ ಅಂತ ಮಾಡಿ ವಿವಿಧ ಎಂಬುದಕ್ಕೆ ಎಲ್ಲಾ ಜ್ಞಾನ ಇದ್ದವನು ಅಂತ ಹಿಂಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಒಟ್ಟಾರೆ. ಆಮೇಲೆ ಪ್ರಕೃಷ್ಟಾತ್ಮ ಗುಣ ವಿವಿಧ ಜ್ಞಾನ ರೂಪತ್ವ ವಿಜ್ಞಾನ. ಪ್ರಕೃಷ್ಟಾತ್ಮ ಗುಣ ಜ್ಞಾನ ರೂಪ ಪ್ರಜ್ಞಾನ ಮುಚ್ಚತೆ. ಏನಂತಾರ? ವಿಜ್ಞಾನ ಎಲ್ಲಿ ಹೊತ್ತು ಮೊದಲು? ಪ್ರಕೃಷ್ಟ ಗುಣ ಆತ್ಮಗುಣ ಜ್ಞಾನ ಪ್ರಜ್ಞಾನ ಮುಚ್ಚತೆ ಅಂದ್ರೆ ಉತ್ತಮವಾದ ತನ್ನ ಗುಣಗಳನ್ನು ಗ್ರಹಿಸುವ ಜ್ಞಾನ ಇದರಿಂದ ಪ್ರಜ್ಞಾನ ಅಂತ ಕರೆಸಿಕೊಳ್ಳುತ್ತಾರೆ. ಸರಿ, ಸಂಜ್ಞಾನ ನೆನಪಿಟ್ಟುಕೊಳ್ರಿ. ಏನೇನು ಹೆಸರುಗಳವು? ಸಂಜ್ಞಾನ, ಆಜ್ಞಾನ, ವಿಜ್ಞಾನ, ಪ್ರಜ್ಞಾನ. ಇವು ನಾಲ್ಕು ಸೇರಿದ್ರೆ ಏನ್ ಅರ್ಥ ಬರ್ತದ ಅಂತ ಬರ್ಸ್ಬಿಡ್ತೀನಿ. ಬರ್ಕೊಂಬಿಡ್ರಿ ಅಷ್ಟೇ ಕೆಲಸ. ಪುಸ್ತಕ ಬರ್ಕೊಂಬಿಡ್ರಿ, ಅವನ್ ಸಾಲಾಗಿ ಬರ್ಕೊಂಬಿಡ್ರಿ. ಮೊದಲು ಸಂಜ್ಞಾನ ಅಂತ ಬರ್ಕೊಳ್ರಿ. ಸಂಜ್ಞಾನ, ಆಜ್ಞಾನ, ವಿಜ್ಞಾನ, ಪ್ರಜ್ಞಾನ ಬರ್ಕೊಂಡು ಮುಂದ ಸರಿ. ಯಥಾರ್ಥವಾದ ಜ್ಞಾನ, ಯಥಾರ್ಥವಾದ ಜ್ಞಾನ, ಕಾಮ ಅತ್ಯಂತ ಸ್ಪಷ್ಟವಾದ ಜ್ಞಾನ, ಅತ್ಯಂತ ಸ್ಪಷ್ಟವಾದ ಜ್ಞಾನ, ವಿವಿಧ ವಿಷಯಗಳ ಜ್ಞಾನ, ಹಾಗೂ ಉತ್ತಮವಾದ ತನ್ನ ಗುಣಗಳನ್ನು ಗ್ರಹಿಸುವ ಸ್ವರೂಪನಾಗಿದ್ದಾನೆ. ಮುಗಿದೋತು. ಅದೇಪ್ಪ ಯಥಾರ್ಥ ಜ್ಞಾನ ಅಂತ ಹೇಳಿ. ಯಥಾರ್ಥ ಜ್ಞಾನ ಅಂದ್ರೆ ಏನೋ ತಪ್ಪು ತಿಳಿಬಾರ್ದು, ಸರಿಯಾಗಿ ತಿಳ್ಕೊಂಡಂತ ಅರ್ಥ.
ಇನ್ನೊಂದು ಭಾಷಾದಾಗ ಹೇಳಿದ ಕೂಡಲೇ ನೀ ತಪ್ಪು ತಿಳ್ಕೊಬಾರ್ದು. ಯಥಾರ್ಥ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ, ಎಂದೂ ತಪ್ಪು ತಿಳಿಯಂಗಿಲ್ಲ. ಯಥಾರ್ಥ ಜ್ಞಾನ, ಅತ್ಯಂತ ಸ್ಪಷ್ಟವಾದ ಜ್ಞಾನ, ವಿವಿಧ ವಿಷಯಗಳ ಜ್ಞಾನ, ಉತ್ತಮವಾದ ತನ್ನ ಗುಣಗಳನ್ನು ಗ್ರಹಿಸುವ ಜ್ಞಾನ ಸ್ವರೂಪನಾದ್ರಿಂದ ದೇವರಿಗೆ ಸಂಜ್ಞಾನ, ಅಜ್ಞಾನ, ವಿಜ್ಞಾನ, ಪ್ರಜ್ಞಾನ ಎಂದು ಕರೆಯುತ್ತಾರೆ. ಸರಿ, ಮುಂದೆ ಬರ್ರಿ. ದೇವರಿಗೆ ನೆಕ್ಸ್ಟ್ ಹೆಸರು ಏನಪ್ಪ ಅಂತಂದ್ರೆ ಮೇಧ. ಅಂದ್ರೆ ಅವಿಸ್ಮೃತಿತ್ವಾತ್ ಮೇಧ, ಮರೆಯಂಗಿಲ್ಲ. ಇದೊಂದು ದೇವರದೊಂದು ವಿಶೇಷ ರೀ. ಅದು ನಮ್ಮ ಹಂಗೆ ಮರ್ತು ಹೋಗ್ಬಿಡ್ತಿತ್ತು ಅಂದ್ರೆ ಬಹಳ ಮಜಾ ಇರ್ತಿತ್ತು. ಈ ನಾವು ಕರ್ಮ ಮಾಡಿಬಿಡೋಣ, ದೇವರಿಗೆ ಸಮರ್ಪಣೆ ಮಾಡೋಣ, ಮರ್ತು ಹೋಗೋಣ. ಅಯ್ಯೋ ನೀವು ಕರ್ಮ ಮಾಡಿದಿರ, ಸಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಏನು ಪರಿಸ್ಥಿತಿ ವೆಂಕಟರಮಣ್, ಏನು ಪರಿಸ್ಥಿತಿ. ದೇವ್ರು ನಾವು ಮಾಡಿದ ಎಲ್ಲಾ ಕರ್ಮಗಳನ್ನ ನೆನಪಿಟ್ಕೊಂಡಿರ್ತಾನಂತ ಫಲ ಕೊಡ್ತಾನವ. ನೀವು ಪೂಜೆ ಮಾಡಿದ್ರಿ ನೀವತ್ತೆ, ಸಾರಿನ ಮರ್ತು ಹೋಗ್ಬಿಟ್ಟು ನನಗೆ ಅಂತ ಹಿಂಗ ಅಂದ ಅಂದ್ರೆ ನಾ ಪೂಜಾ ಮಾಡಿದ್ದೆ ಏನು ಬಂತು ಬೇರೆ. ಅನಂತ ಚತುರ್ದಶಿ ತಿಳ್ಕೊಂಡು ಅನಂತರ ಮೇಲೆ ಕೂಡಿಸಿ ಬೇರೆ ಪೂಜಾ ಮಾಡಿರ್ತೀವಿ, ಮುಗಿಯಲ್ಲ. ಊಟಕ್ಕೆ ಹೇಳಿ ಇವ್ರು ಮರೆಯೋದು, ಅವರು ಮರೆಯೋದು, ಇಬ್ರು ಮರ್ತು ಬಿಡೋದು. ಅದಕ್ಕೆ ಪ್ರಭಾಕರ್ ತಿಳಿತೇನೋ, ಮರೆಯಂಗಿಲ್ಲ ದೇವರ ಎಂಬುದಕ್ಕ ಮೇಧ. ಈ ಮೇಧ ಮೇಧ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು. ಅಲ್ಲಿ ಬರ್ದಾರ ಆಚಾರು ಏನ, ಅವಿಸ್ಮೃತಿತ್ವಾತ್ ಮೇಧ ಸದೃಷ್ಟಿ ದರ್ಶನ ರೂಪತಃ. ಇನ್ನ ದೃಷ್ಟಿ ಅಂತ ಹೆಸರು ದೇವರಿಗೆ. ಯಾಕಂದ್ರ ಜ್ಞಾನ ರೂಪ, ಚಾಕ್ಷುಷ ಜ್ಞಾನ ರೂಪನಾದ್ರೆ ಕಣ್ಣಿನಿಂದ ಬರುವಂತಹ ಜ್ಞಾನ ಎಲ್ಲ ಅವನಿಂದಲೇ. ಆದ್ರೆ ಅವನು ದೃಷ್ಟಿ. ಧೃತಿ ಧಾರಣ ರೂಪತ್ವಾತ್. ಧೃತಿ ಅನ್ನೋ ಶಬ್ದಕ್ಕೆ ಧಾರಣ. ಧಾರಣ ಅಂದ್ರೇನು, ಬುದ್ಧಿಯೊಳಗೆ ಇಟ್ಕೊಳ್ಳೋದು. ಎಲ್ಲ ಎಷ್ಟು ವಿಷಯಗಳಿದ್ರು ಒಳಗೇ ಇಟ್ಕೊಂಡಿರೋದು ಅಂತ ತಿಳ್ಕೊಂಡು ಹೇಳ್ಯಾರ. ಆಯ್ತಾ. ಇನ್ನ ಮತಿರ್ಮಾಸುತ ತತ್ವತಃ. ಮತಿ ಅನ್ನೋ ಶಬ್ದಕ್ಕೆ ಪ್ರಮಾಣಗಳಲ್ಲಿ ಪ್ರತಿಪಾದ್ಯನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಮತಿ ಮಾಸು ತತತ್ವತಃ. ಮಾಸು ಪ್ರಮಾಣೇಶು ತತತ್ವಾತ್ ಮತಿ. ಎಲ್ಲಾ ಪ್ರಮಾಣಗಳಲ್ಲಿ ಹರಡಿಕೊಂಡಿದ್ದರಿಂದ ದೇವರಿಗೆ ಮತಿ. ಪ್ರತ್ಯಕ್ಷದಲ್ಲೂ ಅವನೇ, ಅನುಮಾನದಲ್ಲೂ ಅವನೇ, ವೇದಗಳಲ್ಲೂ ಅವನೇ, ಭಾರತ ಮಹಾಭಾರತಗಳಲ್ಲೂ ಅವನೇ, ಭಾಗವತದಲ್ಲೂ ಅವನೇ, ಹಿಂಗಿದ್ದರಿಂದ ಅಂತ ಹೇಳ್ಯಾರ. ಸರಿನಾ. ಮುಂದ ಇನ್ನ ಮನು ನಾಮ್ನ ಅಜಾದೀನಾಂ ಮನೀಶೇಷೋ ಯತೋ ಹರಿ. ದೇವರಿಗೆ ಮನೀಷಾ ಅಂತ ಹೆಸರು. ಯಾಕಂದ್ರ ಮನುನಾಮಕರಾದ ಬ್ರಹ್ಮಾದಿಗಳಿಗೂ ಈಶಾ ಈಶನಾದರಿಂದ ಮನೀಷಾ ಅಂತ ಅರ್ಥ. ಮನುನಾಂನಾಂ, ಮನು ಎಂಬ ಹೆಸರಿರುವ ಅಜಾದೀನಾಂ ಬ್ರಹ್ಮಾದಿಗಳಿಗೆ ಈಶಾ, ಅದಕ್ಕೆ ಮನೀಷಾ ಅಂತ ಹೆಸರು. ಇನ್ನ ಸರ್ವ ಪ್ರೇರಕ ರೂಪತ್ವ ಜ್ಯೋತಿರಿತ್ಯಭಿಧೀಯತೆ. ಸರ್ವ ಪ್ರೇರಕನಾದದ್ರಿಂದ ಜ್ಯೋತಿ ಅಂತ ಕರೀತಾರ. ಜ್ಯೋತಿ ಅಂದ್ರೇನು, ಪ್ರೇರಕ ಅಂತ ಅರ್ಥ. ಜ್ಯೋತಿ ಸ್ಮೃತಿ ಸಂಕಲ್ಪ. ಇನ್ನ ಸ್ಮೃತಿ ಸರ್ವದೇಶೇಷು ಕಾಲೇಷು ಸ್ವರೂಪೇಷು ಚ ಸರ್ವದಃ ಸಮಂ ರಮತ ಇತ್ತೇವ ಸ್ಮೃತಿರ್ನಾಮ ಜನಾರ್ದನಃ. ದೇವರಿಗೆ ಸ್ಮೃತಿ ಅಂತ ಹೆಸರಂತ. ಯಾಕ, ಸರ್ವದೇಶ ಕಾಲ ರೂಪಗಳಲ್ಲಿ ಸಮಾನವಾಗಿ ರಮಣ ಮಾಡ್ತಾನಾದ್ರಿಂದ ಸ್ಮೃತಿ. ಸರ್ವದೇಶ, ಸರ್ವಕಾಲ, ಸ್ವರೂಪ ಎಲ್ಲಾ ರೂಪಗಳಲ್ಲೂ ಸಮಂ ರಮತೆ ಇತ್ತೇವ ಸ್ಮೃತಿರ್ನಾಮ. ತುಂಬಾ ಅದ್ಭುತ ಹೆಸರಿದು. ಅಂದ್ರೆ ಪ್ರಾಯಶಃ ಇಷ್ಟು ಚಂದ ವಿವರಣೆಯನ್ನು ಯಾರು ಕೊಟ್ಟೇ ಇಲ್ಲ ನನಗೆ ಇಲ್ಲಿವರೆಗೂ. ಸ್ಮೃತಿ ಅಂತ ಅದಕ್ಕೊಂದು ಮಾರ್ಕ್ ಹಾಕೊಂಡಿರಿ, ಅಂಡರ್ಲೈನ್ ಹಾಕೊಂಡಿರಿ ಅಷ್ಟೇ. ಸಮಂ ರಮತೆ ಇತಿ ಸ್ಮೃತಿ ಅಂತ ಬಿಡಿಸ್ಯಾದನ್ನ, ಅದನ್ನು ಬರ್ಕೊಂಡು ಇಟ್ಕೊಳ್ರಿ. ಸಮಂ ರಮತೆ ಇತಿ ಸ್ಮೃತಿ ಶಬ್ದ ಬರ್ಕೊಳ್ರಿ. ಸಮಂ ರಮತೆ ಇತಿ ಸ್ಮೃತಿ. ಆಚಾರ್ಯ ಕೈಯಾಗ ಸರಸ್ವತಿ ದೇವಿ ನಾಟ್ಯ ಆಡ್ತಾವ, ಬಹಳ ಆಶ್ಚರ್ಯ ಆಗ್ತದೆ. ಶ್ರೀಮದ್ ಆಚಾರ್ಯ ಕೈಯಾಗ ಭಾರತೀ ದೇವಿಯರ ನಾಟ್ಯ, ಅವ್ರು ಹೆಂಗಂತ ಹಂಗೆ ಶಬ್ದ ಬರ್ತದ. ಸಮಂ ರಮತೆ ಐತಿ ಸ್ಮೃತಿ. ಠಣ್ಣಂತ ತಿರುಗಿ ಬಿಡ್ತದೆ. ಸಮ ಅಂದ್ರೆ ಒಂದೇ ರೀತಿ, ಎಲ್ಲಾ ದೇಶ, ಎಲ್ಲಾ ಕಾಲ, ಎಲ್ಲಾ ರೂಪದಲ್ಲೂ ಸಮಾನವಾಗಿ ರಮಣ ಮಾಡ್ತಾ ಅದರಿಂದ ಸ್ಮೃತಿ ಹಿಂದೆ ಬರೆದು ಹಾಕ್ಬಿಟ್ರೆ ಆಚಾರ್ಯಡಿಗೋ ನಮಗದು ಹೊತ್ತು. ಸರ್ವಸ್ಯ ಕ್ಲಪ್ತಿ ಕರ್ತೃತ್ವಾತ್ ಸಂಕಲ್ಪ ಐತಿ ಗೀಯತೆ. ದೇವರಿಗೆ ಸಂಕಲ್ಪ ಅಂತ ಹೆಸರಂತ್ರಿ. ಯಾಕ, ಎಲ್ಲಾ ವ್ಯವಸ್ಥೆಗಳಿಗೂ ಅವನೇ ಕರ್ತ. ಸರ್ವಸ್ಯ ಕ್ಲಪ್ತಿ ಕರ್ತೃತ್ವಾತ್, ಎಲ್ಲಾರ್ಗೂ ವ್ಯವಸ್ಥೆ ಮಾಡಿರ್ತಾನ್ರಿ ಅವ. ನಾವ್ ಅಂದಿರ್ತೀವಿ ಇಲ್ಲೋ ಕಾರ್ಯಕ್ರಮದೆಲ್ಲ ಚಲೋ ವ್ಯವಸ್ಥೆ ಆಗಿತ್ತು ಅಂತ ತಿಳ್ಕೊಂಡು ಹೇಳಿ, ನಮ್ಗೆ ಒಂದು ಕಾರ್ಯಕ್ರಮದಾಗ ಚಲೋ ಆದ್ರನ ಇಷ್ಟು ಥ್ಯಾಂಕ್ಸು ಹಂಗ ಹಿಂಗೆ ಹೇಳ್ಕೊತಿರ್ತೀವಿ. ದಿವಸ 24 ತಾಸು ವ್ಯವಸ್ಥೆ ಮಾಡಿರ್ತಾನೆ, ಅವಂಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳೋಣ ಅಂತ. ಕರ್ತೃತ್ವಾತ್ ಸರ್ವಸ್ಯ ಕ್ಲಪ್ತಿಕರ್ತ, ಅದರಿಂದ ದೇವರಿಗೆ ಸಂಕಲ್ಪ ಅಂತ ಕರೀತಾರ. ಮುಂದ ಕ್ರತು ಸರ್ವಕರ್ತೃತ್ವಾತ್, ಎಲ್ಲ ಮಾಡೋನವನೇ, ಅದರಿಂದ ಕ್ರತು ಅಂತ ಕರೀತಾರೆ. ಕ್ರತು ಅಂದ್ರೆ ಸರ್ವಕರ್ತ. ಇನ್ನ ಅಸುರಪ್ಯಸನಾಧರಿ, ದೇವರಿಗೆ ಏನ್ ಕರೆದಿದ್ದಾರೆ,
ಅಸುಹು ಅಂತ ಕರೆದಾರ. ಯಾಕ? ದೋಷಗಳನ್ನ ಮತ್ತ ಏನ್ ಮಾಡ್ತಾನವ ನಾಶ ಮಾಡಿ ಹಾಕ್ತಾನ. ಅದರಿಂದ ದೇವರಿಗೆ ಅಸುಹು ಅಂತ ಹೆಸರು. ಅಮೇಯಾನಂದ ರೂಪತ್ವಾತ್ ಕಾಮ ಇತ್ಯಭಿಧೀಯತೆ. ಅಮಿತ ಸುಖರೂಪನಾದ್ರಿಂದ ದೇವರಿಗೆ ಕಾಮ ಅಂತ ಹೆಸರು. ಕ ಸುಖ ಅಮ ಅಮಿತ, ಅಮಿತ ಸುಖನಾದ್ರಿಂದ. ಅವಶಸ್ಸ ಸ್ವತಂತ್ರತ್ವಾತ್ ಭಗವಂತ ಅವಶಃ. ಯಾಕ? ಸ್ವತಂತ್ರನಾದದರಿಂದಾಗಿ. ತ್ರಯೋವಿಂಶತಿ ನಾಮಕಂ ಹೇಳಿಬಿಟ್ರ ಆಚಾರ್ಯ 23 ನಾಮಗಳನ್ನ. ಯೋ ವೇದ ಏವಂ ಹರಿಂ ಸಮ್ಯಕ್ ಮುಚ್ಚತೆ ಖಿಲ ಸಂಸ್ಕೃತೇ. ಹಿಂಗ 23 ನಾಮಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಇವೇನಾಗ್ತಾನ? ಸಂಸಾರದ ಬಂಧನದಿಂದ ಮುಕ್ತನಾಗುತ್ತಾನೆ, ಬಿಡುಗಡೆ ಹೊಂದುತ್ತಾನೆ ಅಂತ ತಾತ್ಪರ್ಯ. ಸರಿ ಆಯ್ತಾ? ಬಹಳ ಚಂದ ಹೇಳಿದ ದೇವರು. ಏನೋ ಗೊತ್ತಿಲ್ಲ, ಏನ್ ನೋಡ್ಬೇಕು, ನಾನು ನೋಡ್ಲಿಲ್ಲ. ಬಟ್ 23 ಇದ್ದುವು ಇಲ್ಲ. ಆಚಾರ್ಯ 23 ಅಂದಿದ್ರು. ಏನೋ ಇರ್ಬೇಕು, 23 ಇರ್ಬೇಕು ಏನೋ ಒಂದು. ಅವು ಸರ್ವಶಬ್ದ ಅರ್ಚನೆ ಅದೇ, ಆದ್ರೂ ಏನೋ ಇರ್ಬೇಕು. ಅವೇನಾಗ್ಯಾವ ನನಗೆ ಅನ್ಸಿ ಮಟ್ಟಿಗೆ ಭಾಗವತ್ ತಾತ್ಪರ್ಯದೊಳಗೆ ಆಚಾರ ತೃತೀಯ ಸ್ಕಂದಲ್ಲಿ ಹೇಳೋ ಕಾಲಕ್ಕೆ ಒಂದು ಪಾಠ ಆಗ್ಯದ ನಮಗೆ. ತತ್ವಗಳನ್ನು ಹೇಳೋ ಕಾಲಕ್ಕೆ 23ರಿಂದ ತತ್ವ ಪ್ರಾರಂಭ ಮಾಡ್ತಾರೆ. 23, 24, 25, 26, 27 ತತ್ವ ತನಕ ಹೇಳ್ತಾರೆ ಶ್ರೀಮದಾಚಾರ್ಯ. 23ರಿಂದ ಪ್ರಾರಂಭ ಆಗಿ 27 ತನಕನೂ ತತ್ವ ಹೇಳ್ಯಾರ. ಹಿಂಗಾಗಿ ಆ ಫಸ್ಟ್ ತತ್ವ 23 ತತ್ವಗಳು ಅನ್ನೋ ಕಾಲಕ್ಕೆ 23 ನಾಮಗಳು ಸರಿ ಹೋಗ್ತಾವೇನೋ ಅಂತ ಒಂದು ಅನಿಸ್ತದೆ. ನೋಡಿದ್ರೆ ಇನ್ನೊಂದ್ಸಲ ವಿಚಾರ ಮಾಡಿ ಹೇಳ್ತೀನಿ ನಾನು. ಏನಪ್ಪ? ಕರತು ಅಲ್ಲದು, ಕರತು. ಹಾ, ಕರವತ್ತು ಬಿಂದಣ್ಣ ಬರ್ಕೋ ಅಣ್ಣ. ಸಾಲಿ ಕಲ್ತಿ ಇಲ್ಲಪ್ಪ ಬಿಂದಣ್ಣ. ಹಾ, ರೈಟ್. ಸರ್ವಕರ್ತ. ಕರತು ಅನ್ನೋ ಶಬ್ದಕ್ಕೆ ಸರ್ವಕರ್ತ ಇಲ್ಲ. ಆಚಾರ ಹೇಳ್ಬೇಕು ಅವಂಗ. ಬಿಂದಣ್ಣಗೆ ಆಚಾರ ಮೇಲೆ ಬರ್ಕೊತ ಬರೀಲ್ರಿ, ನಮ್ಗೆ ಇದ ಬೇಕು ಮತ್ತೆ. ಇಷ್ಟಾದ ಮೇಲೆ ಈ 2 ಅಂಶ ಆಯ್ತು. ಈಗ 23 ನಾಮಗಳಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಮತ್ತು ಅವ ಆನಂದಪೂರ್ಣನಾಗಿದ್ದಾನೆ ಎಂದು ಧ್ಯಾನಿಸಬೇಕು. 2 ಅಂಶವನ್ನು ಲಕ್ಷ್ಮೀದೇವಿ ಹೇಳಿದ್ದಾನೆ. ಅಲ್ರಿ, ಲಕ್ಷ್ಮೀದೇವಿಗೆ ಇಷ್ಟು ಗೊತ್ತಿದ್ದಿದ್ದಿಲ್ಲೇನು ಅಂತಂತಂತಂದ್ರೆ, ಶಣ್ಯ, ಲಕ್ಷ್ಮೀದೇವಿಗೆ ಗೊತ್ತಿತ್ತು. ಸುತ್ತಮುತ್ತಲಿದ್ದವ್ರಿಗೆ ಗೊತ್ತಿರ್ಲಿಲ್ಲ ನೋಡ್ರಿ, ಬಾಜು ಕೂತವ್ರಿಗೆ. ಬ್ರಹ್ಮದೇವ್ರಿಗೂ ಗೊತ್ತಿತ್ತು, ಉಳಿದವ್ರು ಇದ್ರಲ್ಲ ಪಾಪ. ಬ್ರಹ್ಮದೇವ್ರು ಬಿಟ್ಟು ಉಳಿದವ್ರು ಅಂತ ಇದ್ರು. ಹಿಂಗಾಗಿ ಭಗವಂತನ ಬಾಯಿಂದಲೇನೆ ಅಷ್ಟು ಹೇಳಿಸ್ಬೇಕು, ಅವ್ರಿಗೆಲ್ಲ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಕೇಳ್ಯಾಳ ಅಂತ ಇಟ್ಕೊಳ್ರಿ. ಓಕೆನಾ? ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿರೇತೆ ಸರ್ವೇ ದೇವಾ ಇಮಾನಿ ಚ ಮಹಾಭೂತಾನಿ ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿಂಷಿತ್ತೇತಾನಿ ಇಮಾನಿ ಚ ಕ್ಷುದ್ರಮಿಶ್ರಾಣಿ ಬೀಜಾನಿ ಇತರಾಣಿ ಚ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಉದ್ಭಿಜಾನಿ ಚ ಅಶ್ವಾಹ ಗಾವಃ ಪುರುಷಾಃ ಹಸ್ತಿನೋ ಯತ್ಕಿಂಚಿದೇದಂ ಪ್ರಾಣಿಂ ಜಂಗಮಂ ಪತತ್ರಿ ಚ ಯಚ್ಚ ಸ್ಥಾವರಂ ಸರ್ವಂ ತತ್ಪ್ರಜ್ಞಾನೇತ್ರಂ. ಇದು ಎಲ್ಲವೂ ಭಗವಂತನಿಂದಲೇ ನೇಮಿಸಲ್ಪಡ್ತದ. ಮುಗಿದು ಹೋತು. ಅಷ್ಟ್ರು ಬಂದ್ಬಿಟ್ರೆ ನಿಮ್ಗೆ ಯಾರ್ಯಾರು ಗೊತ್ತಾರೋ ಅಷ್ಟ್ರನ್ನು ತಗೊಂಡ್ಬಿಡುವಾಗ. ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಎಲ್ಲವೂ ಭಗವಂತನಿಂದ ನಿಯಮಿತವಾಗ್ಯಾವ, ಭಗವಂತನಲ್ಲೇ ಇರ್ತಾವ, ಭಗವಂತನಲ್ಲೇ ಲಯಗೊಳ್ತಾವ. ಅಷ್ಟನ್ನು ಹೇಳಿ ಭಗವಂತ ಒಂದ ಮಾತೇ ಮುಗಿಸ್ಬಿಟ್ಟ ಅದನ್ನ. ತಿಳಿತಾ? ಇವೆಲ್ಲದಕ್ಕೂ ಶಬ್ದದೊಳಗೆ ಭಾಷ್ಯದ ಇಲ್ಲಿ ನೋಡ್ರಿ. ಏಷ ಬ್ರಹ್ಮ ಏಷ ಇಂದ್ರ ಏಷ ಪ್ರಜಾಪತಿ. ಏಷ ಇಂದ್ರ ಅಂದ್ರ ಏಷ ಬ್ರಹ್ಮ ಅಂದ್ರೆ ಈ ಬ್ರಹ್ಮದೇವರು, ಏಷ ಇಂದ್ರ ಅಂದ್ರೆ ಇಂದ್ರದೇವರು, ಪ್ರಜಾಪತಿ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ ಅಷ್ಟ. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಯಾರಂತ ಗೊತ್ತಾಗಿಲ್ಲ, ಶಿವ ಅಂತ ಬರೆದಿಟ್ಕೊಳ್ರಿ. ಏತೇ ಸರ್ವೇ ದೇವಾಹ, ಈ ಎಲ್ಲ ದೇವತೆಗಳು. ಮುಗಿತಾ? ಮುಂದ ಇಮಾನಿ ಚ ಪಂಚಮಹಾಭೂತಾನಿ. ಇವ್ರದ್ದು ಮುಗಿದು ಕೂಡ ಏನು ಪಂಚಭೂತಗಳು ಯಾವುದು? ಪೃಥಿವೀ ವಾಯುರಾಕಾಶ ಆಪೋ ಜ್ಯೋತಿಂಷಿ. ಇತ್ತೇತಾನಿ ಇಮಾನಿ. ಮುಗಿತಾ? ಇತ್ತೇತಾನಿ ಮುಗೀತು. ಆಮೇಲೆ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಇವ. ಅವೇನು ಕ್ಷುದ್ರ ಮಿಶ್ರಾಣಿ? ಕ್ಷುದ್ರ ಮಿಶ್ರಾಣಿ ಅಂತ ಯಾಕೆ ಕರೆದಾರ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಅಂದಾರಲ್ಲ, ಪುಣ್ಯ ಪಾಪ ವಿಮಿಶ್ರಿತಾ ಕ್ಷುದ್ರಾತ್ಮಾನಃ. ಭಾರಿ ಆಶ್ಚರ್ಯ. ಮೇಲಿನ ದೇವತೆಗಳಿಗೆ ಪಾಪದ ಪ್ರಸಕ್ತಿ ಇಲ್ಲ, ಪಂಚಭೂತಗಳಿಗೂ ಪಾಪದ ಪ್ರಸಕ್ತಿ ಇಲ್ಲ, ಪುಣ್ಯದ ಪ್ರಸಕ್ತಿ ಇಲ್ಲ. ಇವು ಉಳಿದದ್ದೇನೋ ನೋಡ್ರಿ, ನಮ್ಮಂತಹ ಮನುಷ್ಯರು ನೋಡ್ರಿ, ಪುಣ್ಯ ಪಾಪಗಳ ಮಿಶ್ರಣ ಆಗಿರ್ತಕ್ಕಂಥವ್ರು. ಅದಕ್ಕೆ ಕ್ಷುದ್ರ ಮಿಶ್ರಾಣಿ ಅಂದ್ರೆ ಕ್ಷುದ್ರಾಣಿ ಅಲ್ಪಾನಿ ತಾನಿ ಮಿಶ್ರಾಣಿ, ಪುಣ್ಯ ಪಾಪಗಳಿಂದ ಮಿಶ್ರಿತರಾದವರು ಅಂತ ಅರ್ಥ. ಅಷ್ಟು ಬರ್ದಾರ, ಅಷ್ಟು ಇಟ್ಕೊಂಡ್ಬಿಡ್ರಿ. ಪುಣ್ಯ ಪಾಪ ಮಿಶ್ರಿತರಾದ ಕ್ಷುದ್ರ ಜಂತುಗಳಾದ ಮಾನುಷ ಸ್ವಭಾವದ ನಿತ್ಯ ಸಂಸಾರಿಗಳು ಅಂತ ಅರ್ಥ ಬರೀತಾ ಇದಕ್ಕ. ಹೌದು, ಸರಿ ಅದ. ನಿತ್ಯ ಸಂಸಾರಿಗಳು ಅಂತ ಬರ್ಕೊಂಡ್ಬಿಡ್ರಿ ಕ್ಷುದ್ರ ಮಿಶ್ರಾಣಿ ಎಂಬ ಶಬ್ದಕ್ಕೆ.
ಆಯ್ತಾ? ಬೀಜಾನಿ ಇವ ಇತರಾಣಿ ಏನಪ್ಪ? ಬೀಜಾನಿ ಇವ ಇತರಾಣಿ. ಸರಿ ನೋಡ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ, ಅಲ್ಲಿಗೆ ಕಾಮ. ಇತರಾಣಿ ಇತರಾಣಿ, ಇತರಾಣಿ ಚ ಅಂಡಜಾನಿ ಚ ಜಾರುಜಾನಿ. ಭಾರಿ ವಿಚಿತ್ರ. ಇವು ಏನಾಗ್ಯಾವ? 3 ಮಂದಿ ಬಂದ್ರಿ ಈಗ, ದೇವತೆಗಳು, ಮನುಷ್ಯರು ಮತ್ತು ಅಸುರರು. 3 ಮಂದಿ ಬಂದ್ರು. ಎಲ್ಲಿಂದ? ಇತರಾಣಿ ಚ ಇತರಾಣಿ ಎಂದು ನೋಡ್ರಿ. ಕ್ಷುದ್ರ ಮಿಶ್ರಾಣಿ ಆದ ಮೇಲೆ ಇತರಾಣಿ ಅಂತ ಒಂದು ಮುಗಿದು ಇನ್ನೊಂದು ಇತರಾಣಿ ಅದ. ಅವ್ರು ಯಾರು ಅಂದ್ರೆ ಅಸುರರು. ಅಂದ್ರೆ ಉತ್ತಮರು, ಮಧ್ಯಮರು, ಅಧಮರು ಅನ್ನುವಂತಹ 3 ತರಹದ ಜೀವರಾಶಿಗಳು ಭಗವಂತನಿಂದಲೇನೆ. ಅದರ ಮುಂದೆ ಅಂಡಜ, ಜಾರುಜ, ಸ್ವೇದಜ, ಉದ್ಭಿದಜ ಅಂತನ್ನುವಂತಹ ಮತ್ತೆ ಪ್ರಾಣಿಗಳು. ಅಂಡಜ ಅಂದ್ರೆ ಪಕ್ಷಿಗಳು, ಜಾರಜ ಅಂದ್ರೆ ಮನುಷ್ಯರು, ಜರಾಯುಜದಿಂದ ಹುಟ್ಟುವಂಥವರು, ಶ್ವೇದಜ ಎಂಬ ಶಬ್ದಕ್ಕೆ ಸೊಳ್ಳಿ ಪಳ್ಳಿ ಇತ್ಯಾದಿಗಳು, ಉದ್ಭಿಜ ಎಂಬ ಶಬ್ದಕ್ಕೆ ವೃಕ್ಷಾದಿಗಳು. ಇವೆಲ್ಲವೂ ಕೂಡ ಭಗವಂತನಿಂದ. ಇನ್ನ ಅಶ್ವಾಹ ಅಂದ್ರೆ ಕುದುರೆಗಳು, ಗಾವ ಅಂದ್ರೆ ಆಕಳು, ಪುರುಷ ಅಂದ್ರೆ ಮತ್ತ ನಾವ ಇರ್ಬೇಕವು. ಪುರುಷ ಅಂದ್ರೆ ನಾವ ಅಲ್ಲ, ಪುರುಷ ಅನ್ನೋ ಶಬ್ದ ಪುರುಷ ನಾವ. ಹಸ್ತಿನ ಅಂದ್ರೆ ಆನೆಗಳು. ಯತ್ಕಿಂಚೇದಂ ಪ್ರಾಣಿ ಜಂಗಮಂಚ, ಇದೇನು ಪ್ರಾಣಿ ಜಂಗಮಾತ್ಮಕವಾದ. ಪತತ್ರಿ ಅನ್ನೋ ಶಬ್ದಕ್ಕೆ ಪಕ್ಷಿಗಳು, ಸ್ಥಾವರಂ ಅನ್ನೋ ಶಬ್ದಕ್ಕೆ ಗುಡ್ಡ ಗಿಡ್ಡ, ಇವೆಲ್ಲ. ಸರ್ವಂ ತತ್ ಪ್ರಜ್ಞಾನೇತ್ರಂ, ಇದೆಲ್ಲವೂ ಕೂಡ ಪ್ರಜ್ಞಾ ಅಂದ್ರೆ ಭಗವಂತ, ಭಗವಂತನಿಂದಲೇ ನೇಮಿಸಲ್ಪಡುವಂತಹದ್ದು. ಸರಿ ಹೋತಾ? ಪ್ರಜ್ಞಾನೇತ್ರಂ ಅಂದ್ರೆ ಪ್ರಜ್ಞಾನೇ ಪ್ರತಿಷ್ಠಿತಂ, ಬ್ರಹ್ಮನಲ್ಲೇ ಆಶ್ರಯಿಸಿಕೊಂಡವ. ಅಲೋಕಃ ಮತ್ತ ಪ್ರಜ್ಞಾನೇತ್ರೋ ಅಲೋಕಃ. ಅಲೋಕಃ ಅಂದ್ರೆ ಮುಕ್ತರು, ಮುಕ್ತರೂ ಕೂಡ ಭಗವಂತನನ್ನ ಆಶ್ರಯ ಪಡೆದಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನನೇ ಪರಮಾತ್ಮ ಅಂತ ತಿಳ್ಕೊಳ್ರಿ. ಸರಿ. ಬ್ರಹ್ಮ ಶಿವಶ್ಚ ಶಕ್ರಶ್ಚ ದೇವಾಶ್ಚಾನ್ಯೇ ಸಮಸ್ತಶಃ ತಥೈವ ಪಂಚಭೂತಾನಿ ಪುಣ್ಯಪಾಪ ವಿಮಿಶ್ರಿತಾಃ ಕ್ಷುದ್ರಾತ್ಮಾನಃ ಯೇ ಮರ್ತ್ಯಾಃ ಇತರೆ ಅಸುರಾಪಿ. ಅರ್ಥ ಆಗ್ತದೆ, ಇವೇನು ಅರ್ಥ ಹೇಳಬೇಕಾಗಿಲ್ಲ. ಸರ್ವಂ ಜಗದಿದಂ ವಿಷ್ಣೋಃ ವಶೇ ತಿಷ್ಠತಿ ಸರ್ವದಾ. ತೇನೈವ ನೀಯತೆ, ಅವನಿಂದಲೇ ನೇಮಿಸಲ್ಪಡ್ತಾವ. ನಿತ್ಯಂ ತಸ್ಮಿನ್ನೇವ ಪ್ರತಿಷ್ಠಿತಂ, ಅವನಲ್ಲೇ ಅವ. ಮುಕ್ತ ಏ ಅಲೋಕನಾಮಾನಃ, ಅಲೋಕ ಅಂತ ಕರೆಸಿಕೊಳ್ಳುವ ಮುಕ್ತರು. ನೀಯಂತೆ ತೇಪಿ ವಿಷ್ಣುನ, ಮುಕ್ತರಿಗೂ ನಿಯಾಮಕನಾಗಿದ್ದಾನೆ ಭಗವಂತ. ಸ್ವಯಂಚ ಅನನ್ಯನಿಷ್ಠತ್ವಾತ ಪ್ರತಿಷ್ಠೇತ್ಯಭಿಧೀಯತೆ. ಅದೇನು ಪ್ರಜ್ಞಾ ಪ್ರತಿಷ್ಠಾ ಅಂತದ. ಅವ ಇನ್ಯಾರೆಲ್ಲ ಆಶ್ರಯ ಪಡ್ಕೊಂಡಿಲ್ಲ, ಅವನಲ್ಲಿ ಎಲ್ಲರೂ ಆಶ್ರಯ ಪಡ್ಕೊಂಡಾರ. ಸ್ವಯಂಚ ಪರಮಾತ್ಮನು ತಾನಾದರೂ ಅನನ್ಯ ನಿಷ್ಠತ್ವಾತ್, ಇನ್ನೊಬ್ಬರಲ್ಲಿ ನಿಷ್ಠಿತನಾಗಿಲ್ಲ. ಪ್ರತಿಷ್ಠೇತ್ಯಭಿಧೀಯತೆ. ದೇಶಕಾಲ ಗುಣ ದೇಶತಃ ಕಾಲತಶ್ಚೈವ ಗುಣತಶ್ಚಾತಿ ಪೂರ್ತಿತಃ ವಿಷ್ಣೋರ್ಬ್ರಹ್ಮೇತಿ ನಾಮ ಏತನ್ಮುಖ್ಯತೋ ಅನ್ಯತ್ರ ನ ಕ್ವಚಿತ್. ಭಗವಂತನಿಗೆ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ ಕರೆದದ. ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಏನು? ದೇಶಕಾಲ ಗುಣಗಳಿಂದ ಪೂರ್ಣನಾದ್ರಿಂದ ಭಗವಂತನಿಗೆ ಬ್ರಹ್ಮ ಅಂತ ಹೆಸರು. ಉಳಿದವರಿಗೆ ಕರೆಯುವುದಿಲ್ಲ ಅಂತ ಕರೆದಿದ್ದಾರೆ. ಶ್ರೀಕೃಷ್ಣಾರ್ಪಣ ವಸ್ತು.